ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ನಂತಲೇ ಹೇಳ್ಬೋದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅಂತಹ ಮಹಾಮಾರಿ ಸಮಸ್ಯೆಗೆ ಒಂದು ಚೂರೂ ಕೂಡ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಇಲ್ಲದಿರೋ ಕೆಲಸ ಮಾಡ್ತಕ್ಕಂಥದ್ದೇ ಮಧುಮೇಹ ನಿವಾರಣೆಯನ್ನಂತಲೇ ಹೇಳ್ಬೋದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ತಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಗುರುಜಿಯವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂದೌತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ಓಂ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಭುವನೇಶ್ವರಿ ನಮಃ ಲಲಿತಾಂಬಿಕಾಯ ನಮಃ ರಾಜರಾಜಾರ್ಚಿತಾಯ ನಮಃ ರಾಜ್ಞೇ ನಮಃ ರಮ್ಯಾಯ ನಮಃ ರಾಜೀವಲೋಚನ್ಯೇ ನಮಃ ರಂಜನ್ಯೇ ನಮಃ ರಮಣಿಲಂಪಟಾಯ ನಮಃ ಶ್ರೀಮತೇ ನಮಃ ಓಂ ದುರ್ಗಾಯ ನಮಃ ಕ್ಷೇತ್ರಪಾಲಿನೇ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮೋ ನಮಃ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳೆಲ್ಲವೂ ದೂರ ಆಗಿ ಸಾಧ್ಯವಾದಷ್ಟು ತಾಯಿ ನಿನ್ನ ಅನುಗ್ರಹದಿಂದ ನಮಗೆ ಸಿಗಬೇಕಾದಂತಹ ಎಲ್ಲ ಫಲಗಳನ್ನು ಕೊಡಮ್ಮ ಅಂಥೇಳಿ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು. ಈಗಾಗಲೇ ಮಳೆಯ ಸಿಂಚನ ಅಲ್ಲಲ್ಲಲ್ಲಿ ಪ್ರಾರಂಭ ಆಗಿದೆ, ಆದರೂ ಸಾಕಾಗ್ತಿಲ್ಲ. ಇನ್ನು ನೀರಿನ ಹಾಹಾಕಾರ ಸಾಕಷ್ಟು ಇದೆ. ಹಾಗಾಗಿ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ನೀರು ಬರಬೇಕು, ರೈತರು ಸಂತುಷ್ಟದಿಂದ ಸಂತೃಪ್ತರಾಗಬೇಕು. ಹಾಗೆ ದೇವಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ತಮ್ಮ ತಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಚಾರ ಪ್ರಕಾರ ಏನೆಲ್ಲ ಸಮಸ್ಯೆ ಇದೆ, ಸಮಸ್ಯೆಗೆ ಏನು ಪರಿಹಾರ ಮಾಡ್ಕೋಬೇಕಾಗಿದೆ, ಆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ವಿಧಿವಿಧಾನ ಅದು ರಾಶಿಫಲದಲ್ಲಿ ಮಾತ್ರ ಗೊತ್ತಾಗುತ್ತೆ. ಆದರೆ ರಾಶಿಫಲದಲ್ಲಿ ವಿಚಾರ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ಪಂಚಾಂಗವನ್ನು ನೋಡಬೇಕಲ್ಲ.
ಅದಕ್ಕೋಸ್ಕರ ಮೊದಲು ಪಂಚಾಂಗ ಶಾಸ್ತ್ರ ಅಂದರೆ ದಿನ ವಿಶೇಷ ಏನು ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ದಿನ ವಿಶೇಷವನ್ನು ನೋಡೋಣ. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಜಗದೀಶ್ವರಣ್ಯೇ ನಮಃ. ಜಾತವೇದಸೇ ಸನುವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 3/4/2024. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಬುಧವಾರ, ನವಮಿ, ಉತ್ತರಾಷಾಢ ನಕ್ಷತ್ರ. ಇವತ್ತು ಮಹತ್ತರವಾಗಿರ್ತಕ್ಕಂಥದ್ದು. ಜೊತೆಗೆ ಈ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಫಲಾಫಲಗಳಲ್ಲಿ ಭಗವತ್ ಸಂಕಲ್ಪ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸಮಸ್ಯೆ ಎಂಬತಕ್ಕಂಥದ್ದು ಪ್ರತಿ ಕಾಲವೂ ಒಬ್ಬರಲ್ಲ ಒಬ್ಬರಿಗೆ ಒಂದಲ್ಲ ಒಂದು ಥರದಲ್ಲಿ ಇದ್ದೇ ಇರುತ್ತೆ. ಆದರೆ ಇನ್ನು ಮುಂಬರ್ತಕ್ಕಂತಹ ದಿನಗಳು ಯುಗಾದಿ ಸಮೀಪದಲ್ಲಿದೆ. ಯುಗಾದಿ ಆಯಿತು ಅಂದರೆ ಯುಗದ ಆದಿ ಯುಗಾದಿ. ಎಲ್ಲ ಕಾಯಕಗಳಲ್ಲೂ ಅಂದರೆ ಯಾರೇ ಅವರ ಜಾತಕಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಯುಗಾದಿಯನ್ನು ನಾವು ನೀವೆಲ್ಲರೂ ಸಹಿತ ಆಚರಣೆ ಮಾಡ್ತೀವಿ. ಬರೀ ನಾವಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳು ಸಹಿತ ಆಚರಣೆ ಮಾಡಿದ್ವಿ. ಪ್ರಕೃತಿ ಮಡಿಲಲ್ಲಂತೂ ವಿಶೇಷವಾದಂಥ ರೀತಿ ಆರಾಧನೆ ಆಗುತ್ತೆ. ಅಂಥ ಹೊಸ ವರ್ಷ ಯುಗಾದಿ ಬರುವಂತಹ ಯುಗದ ಆದಿ ಯುಗಾದಿ ಎಲ್ಲರಿಗೂ ಶುಭವನ್ನೇ ತರಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಬಲದತ್ತ ಗಮನ ಹರಿಸೋಣ. ಮೊದಲದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗಿಸ್ಕೊಳ್ಬೋದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಭಾಳ ಜೋಪಾನವಾಗಿ ಉಪಾಯವಾಗಿ ಹೇಗೆ ನಿಭಾಯಿಸಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ರ ಜ್ಞಾನವನ್ನು ತಾವು ಉಳಿಸ್ಕೋಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅನುಭವಸ್ಥರ ಮಾತು ಕೇಳಬೇಕಾಗತ್ತೆ. ಇವತ್ತು ಯಾರು ಏನೇ ಹೇಳಿದ್ರು ಸಹಿತ ನಿರ್ಲಕ್ಷ್ಯತನ ಮಾಡಬೇಡಿ. ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಯಲ್ಲಿರ್ತಕ್ಕಂಥವರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರಾದರೂ ಒಂದು ಉಪದೇಶದ ಒಂದಷ್ಟು ವಿಚಾರವನ್ನು ಹೇಳಿದಾಗ ನೀವು ಅದನ್ನು ಸ್ವಾಗತಿಸಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ. ಬುಧವಾರದ ಮಹಾವಿಷ್ಣುವಿನೊಂದಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಎಂಬತಕ್ಕಂಥದ್ದು ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಪರವಾಗಿಲ್ಲ. ಹೊಸದಾಗಿ ಮಾಡುವ ಕೆಲಸವನ್ನು ಜವಾಬ್ದಾರಿ ತಗೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆದಂಗೆನೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಹಾಗೆ ಇದು ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡದಿದ್ದರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಅಲ್ಲಿಂದಲೇ ನಡೀತಿರುತ್ತೆ. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ, ಅಥವಾ ಮೀನು ಮಾಂಸಖಂಡಗಳ ನೋವಾಗುತ್ತೆ, ಸಣ್ಣ ಪುಟ್ಟ ಪೆಟ್ಟಾಗುತ್ತೆ. ವಾಹನ ನಡೆಸುವಾಗೂ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಇವತ್ತು ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಧರಿಸುವಂಥ ಬಣ್ಣ ಯಾವುದೇ ಇದ್ದರೂ ಹಸಿರು ಬಣ್ಣದ ಒಂದಷ್ಟು ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ, ಒಂದು ಕರ್ಚೀಫೋ ಅಥವಾ ಹಸಿರು ಬಣ್ಣದ ದಾರವೋ, ಹಸಿರು ಬಣ್ಣದ ಯಾವುದಾದ್ರೂ ಒಂದಷ್ಟು ಪತ್ರೆಗಳಾದರೂ ಸರಿ. ಅಂದರೆ ಪುಷ್ಪ ಮತ್ತು ಪತ್ರೆಗಳನ್ನು ಸಹಿತ ದೇವರಿಗೆ ಅರ್ಪಣೆ ಇದೆ. ಆ ಪುಷ್ಪಗಳಾಗಲಿ ಪತ್ರೆಗಳಾಗಲಿ ಅಂಥದ್ರಲ್ಲಿ ಬಿಲ್ವ ಪತ್ರೆಯನ್ನು, ತುಳಸಿ ಪತ್ರೆಯನ್ನು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಡಿ. ಅಂದರೆ ಹಣಕಾಸಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ಲೇವಾದೇವಿ ಮಾಡ್ತಕ್ಕಂಥವ್ರು, ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ಭೂಮಿನ ನಂಬಿ ಬದುಕ್ತಕ್ಕಂಥವ್ರು, ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದೃಷ್ಟ ಇರತಕ್ಕಂಥ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ, ಸಾಧಿಸ್ಲಿಕ್ಕಾಗಲ್ಲ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಂದಷ್ಟು ಜನದ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಇವತ್ತು ಬಹಳ ಅದ್ಭುತವಾದಂಥ ಕಾಲ. ಇವತ್ತಿನ ಈ ಶುಭ ದಿನ
ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಇಡೀ ಕುಟುಂಬದ ಜವಾಬ್ದಾರಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು ಅಥವಾ ಒಂದಷ್ಟು ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಯಾವುದಾದ್ರು ಒಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಒಟ್ಟಾರೆ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಗುರು ಹಿರಿಯರನ್ನು ನಮಸ್ಕರಿಸಿ ಅವರ ಮಾತಿನಂತೆ ನಡೀತಕ್ಕಂಥದ್ದು ಮತ್ತಷ್ಟು ಅದ್ಭುತವಾದಂಥ ಕಾಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಚಂಚಲತೆಯಿಂದ ಇರ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರ್ಬೋದು, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ಬೋದು. ಆದರೆ ಇಂತಹ ಸಮಯದಲ್ಲೇ ಚಂದ್ರನ ಪ್ರಾರ್ಥನೆ ಮಾಡಬೇಕು, ಗೌರಿಯನ್ನು ಆರಾಧನೆ ಮಾಡಬೇಕು, ಅಥವಾ ಗ್ರಾಮ ದೇವತೆಗೆ ದರ್ಶನಕ್ಕೆ ಹೋಗ್ಬಿಟ್ಟು ಬಂದು ಆ ದರ್ಶನ ಭಾಗ್ಯ ಪಡೆದ ನಂತರ ಅಲ್ಲಿರ್ತಕ್ಕಂಥ ಕುಂಕುಮ ಪ್ರಸಾದವೋ ಭಸ್ಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರು ಅಲ್ಲಿಂದಲ್ಲೇ ಆಗಿಂದಾಗಲೇ ಬರುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಯಾವುದೇ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಪರಿಹಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಬಹುಶಃ ಬುಧವಾರ ಒಂದಷ್ಟು ಜನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಆದರೆ ಬುಧವಾರ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡಿದ್ರು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಇರಲಿ, ಉದ್ಯೋಗ ಕೊಡ್ತಕ್ಕಂಥವ್ರು ಉದ್ಯೋಗ ಆಗಲಿ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಾಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳು ತಾವಾದರೂ ಸಿದ್ಧ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು, ಒಂದು ಗೌರವವನ್ನು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಸಿಂಹರಾಶಿಯವರಿಗಿದೆ. ಆದರೆ ಸಿಂಹರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವ್ಯವಸ್ಥೆ ಮಾಡಿ, ತಾಳ್ಮೆಯಿಂದ ಆಲೋಚನೆ ಮಾಡಿ, ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕವೂ, ಆಡುವ ಪ್ರತಿಯೊಂದು ಮಾತು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಸಿಂಹರಾಶಿಯವರಿಗೆ ಮಧ್ಯಾಹ್ನ 12ರಿಂದ 4:20 ತನಕ ಭಾಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರೂ ಆ ಚಿಂತನೆಯನ್ನು ನಿಮ್ಮ ಇಷ್ಟದ ಪ್ರಕಾರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ, ವ್ಯವಹಾರಗಳಲ್ಲಿ ಸ್ವಲ್ಪ ಅಡುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಹಣಕಾಸನ್ನು ಹೂಡಿಕೆ ಮಾಡ್ತೀರಿ. ಸರಿಯಾದ ಲಾಭವನ್ನು ನಿರೀಕ್ಷೆ ಪಡೋದಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನ ಸ್ನೇಹಿತರು ಶತ್ರುಗಳಾಗ್ಬಿಡ್ತಾರೆ. ಮನೇಲಿರ್ತಕ್ಕಂಥವರು ಭಾಳ ಗಡಸಿನಿಂದ ಮಾತಾಡ್ತಾರೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿರುತ್ತೆ. ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ, ನೀವು ಅದನ್ನು ಅನುಭವಿಸೋಕ್ಕೂ ಆಗಲ್ಲ. ಇಂತಹ ಸಮಸ್ಯೆ ಸರಿಸುಮಾರು ಮಧ್ಯಾಹ್ನ 2:20 ಇಂಥದ್ದೇ ತೊಂದರೆಗಳು ಎದುರಾಗ್ತಾ ಇರೋದು. ಆದರೆ ಈ ಸಮಯದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು ಇದು ಹಾಗೆ ಮುಂದುವರಿತಕ್ಕಂಥದ್ದಲ್ಲ. 2:20 ಮಾತ್ರ. 2:20 ಬದಲಾವಣೆ ಇದೆ. ಆ ಬದಲಾವಣೆ ಎಂಬತಕ್ಕಂಥದ್ದು ಸಂತಸದಿಂದ, ಸಂಭ್ರಮದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ಇವತ್ತು ಕನ್ಯಾರಾಶಿಯವರಿಗಿದೆ. ಕನ್ಯಾರಾಶಿಯವರು ಶುಭ ಸಂಧ್ಯಾಕಾಲ ತಪ್ಪದೇರ ಸಾಯಂ ಸಂಧ್ಯಾ ಗೋವು ಮನೆಗೆ ಬರುವ ಕಾಲ. ಗೋವುಗಳನ್ನು ಪ್ರಾರ್ಥನೆ ಮಾಡ್ತಾ ಗೋಗಿಯ ಗೋಗ್ರಾಸವನ್ನು ಕೊಟ್ಟಿದ್ದೆ, ನಮಸ್ಕಾರ ಮಾಡಿದ್ದೆ. ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲ ಮುಂಬರ್ತಕ್ಕಂಥ ದಿನದಲ್ಲಿ ಅತಿ ಶೀಘ್ರದಲ್ಲೇ. ಇನ್ನೇನು ಆಗೋಯಿಗೋ ಅಂದರೆ ಯುಗಾದಿ ಬಂದ್ಬಿಡ್ತು. ಯುಗಾದಿ ಬಂದರೆ ಕನ್ಯಾರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಬಹುಶಃ ಭಗವಂತನ ಕೃಪಾ ಕಟಾಕ್ಷ ಹೀಗೇ ಇರುತ್ತೇನೋ. ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತಿಗೆ ಅಥವಾ ನಾವು ಏನು ಅಂದುಕೊಂಡಷ್ಟು ಸಾಧನೆ ಮಾಡ್ತಕ್ಕಂಥದ್ದು, ಒಂದು ಜಯವನ್ನು ಸಾಧಿಸ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಯಾವುದ್ರ ಮೇಲೆ 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೂ ಅದರಿಂದ 4 ಕಾಸು ಹೆಚ್ಚಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗುವಂಥ ಸ್ಥಾನಮಾನ. ಆ ಸ್ಥಾನಮಾನವನ್ನು ಸಹಿತ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮಹಾಗಣಪತಿ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದಿರುತ್ತೆ. ಹಾಗೆ ತುಲಾರಾಶಿಯವರು ಇವತ್ತಿನ ದಿವಸ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಗಣಪತಿ ಸಾನ್ನಿಧ್ಯಕ್ಕೆ ಬಂದು 21 ಗರಿಕೆ, ಒಂದಷ್ಟು ಕೆಂಪು ಕಲ್ ಸಕ್ಕರೆನೋ ಮತ್ತೊಂದಿಷ್ಟು ಸಕ್ಕರೆನೋ ಬೆಲ್ಲನೋ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮುಂಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಇಲ್ಲಿವರೆಗೂ ಇರತಕ್ಕಂಥ ದ್ವಂದ್ವ ಚಿಂತನೆಗಳೆಲ್ಲವೂ ದೂರ ಆಗುವಂಥ ಕಾಲ. ಮುಂಬರ್ತಕ್ಕಂತಹ ಯುಗಾದಿ ಸಮೀಪ ಸಾಕಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಂದು ಸ್ಥಾನಮಾನವನ್ನಾಗಲಿ, ವೃತ್ತಿಯ ಅಭಿವೃದ್ಧಿಯನ್ನಾಗಲಿ, ಕೊಟ್ಟಿರ್ತಕ್ಕಂಥ ಹಣಕಾಸು ವಾಪಸ್ ಬರ್ತಕ್ಕಂಥದ್ದಾಗಲಿ, ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ನಿಮಗೆ ಸಿಗುವಂಥ ಗೌರವ ಸ್ಥಾನಮಾನದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ಬೆಳಕಾಗುವಂಥದ್ದಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನ, ಅದೃಷ್ಟದ ಮನೆ ಬಾಗಿಲು ತೆಗೆದಂಗೆ ಆಗುತ್ತೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಯಾವುದೋ ಒಂದು ದೇವಿ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಸರ್? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೊಸಕೋಟೆಯಿಂದ ಕರೆ ಮಾಡ್ತೀವಿ. ಹೊಸಕೋಟೆಯಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ ಸರ್. ನಮ್ಮ ಮನೆಯವ್ರ ಹೆಸರು ಪ್ರತಾಪ್ ಅಂತ. ಆಯ್ತು ತಾಯಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ ಗುರುಜಿ. ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ನಾವು ಏನಾಗ್ತಿದೆಮ್ಮ? ಏನು ಸಮಸ್ಯೆ ತಾಯಿ? ನಮ್ಮ ಮನೆಯವ್ರಿಗೆ ಡಯಾಲಿಸಿಸ್ ನಡೀತಾ ಇದೆ ಗುರುಜಿ. ಅಯ್ಯೋ ಭಗವಂತ, 3 ವರ್ಷದಿಂದ ನಡೀತಾ ಇದೆ ಗುರುಜಿ. 3 ವರ್ಷದಿಂದ ಈ ನರಕ ನೋಡ್ತಾ ಇದ್ದೀರಾ? ಗುರುಜಿ, ನಾವು 11 ವರ್ಷದಿಂದ ಫೋನ್ ಮಾಡ್ತಾ ಇದ್ದೀವಿ ಗುರುಜಿ, ನಮ್ ಲೈನ್ ಸಿಗ್ಲಿಲ್ಲ. ಅಯ್ಯೋ, ಇಂಥ ಸಮಸ್ಯೆ ಇದ್ದಾಗ ನೀವು ಫೋನ್ಗೆ ಯಾಕಮ್ಮ ಕಾದ್ಕೊಂಡು ಕೂತ್ಕೊಂಡ್ರಿ? ಅಟ್ಲೀಸ್ಟ್ ಅವ್ರ ಫೋಟೋನಾದರೂ ಕಳಿಸಿದ್ರೆ, ಅಥವಾ ಯಾವ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕೋ ಯಾರಾದರೂ ಅವ್ರು ಬಂದು ನಾನು ಮಾತಾಡ್ಬೋದಾಗಿತ್ತಲ್ಲಮ್ಮ. ಹೇಳಮ್ಮ, ಏನು ವಿಚಾರ ತಾಯಿ? ಗುರುಜಿ, ಪಿಸ್ತೂಲ್ ಹಾಕ್ಸಿದ್ವಿ ಗುರುಜಿ, ಎಡಗೈಗೆ ಹಾಕ್ಸಿದ್ವಿ, ಅದು ಫೈಲೂರ್ ಆಯ್ತು. ಅಮ್ಮ, ಒಂದಷ್ಟು ದಿವಸ ಹಾಕಿದ್ರು, ಚೆಸ್ಟ್ ಅಲ್ಲಿ ಹಾಕಿದ್ರು, ಎಲ್ಲ ಫೈಲ್ ಇದಾಯ್ತು ಗುರುಜಿ. ಈಗ ಬಲಗೈಗೆ ಹಾಕಿದಾರೆ, ತುಂಬಾ ಊತ, ಸುಮಾರು 1 ವರ್ಷ ಆಗ್ತಿದೆ ಗುರುಜಿ. ಫುಲ್ ಊತ ಬರ್ತಾ ಇದೆ ಅವ್ರಿಗೆ. ತಾಯಿ, ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಕಿಡ್ನಿ ಸಂಬಂಧಪಡ್ತಕ್ಕಂಥದ್ದು ಸ್ವಲ್ಪ ಪಕ್ಕದ ರಾಜ್ಯದಲ್ಲಿ, ನಮ್ಮ ರಾಜ್ಯಕ್ಕಿನ್ನ ಕರ್ನಾಟಕಕ್ಕಿನ್ನ ಪಕ್ಕದ ರಾಜ್ಯದಲ್ಲಿ ಇದಕ್ಕೆ ಒಳ್ಳೊಳ್ಳೆ ಮೆಡಿಸಿನ್ಸ್ ಬಂದಿದೆಮ್ಮ. ಈಗ ತುಂಬ ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದರಿಂದ ಅನುಕೂಲ ಪಡಿತಾ ಇದ್ದಾರೆ. ಆದರೂ ಇದು ಪ್ರಾರಂಭದಲ್ಲಿ ಸರಿಯಾಗಿ ಗಮನಿಸ್ಕೊಳ್ಳಿಲ್ವಮ್ಮ ನೀವು? ಇಲ್ಲ ಗುರುಜಿ. ಏನು ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಏನು ಕೆಲಸ ಮಾಡ್ತಾರೆ? ಶುಗರ್ ಇದೆ ಗುರುಜಿ. ಏನು ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಏನು ವೃತ್ತಿದಾರಮ್ಮ? ಇಲ್ಲ ಗುರುಜಿ, ಮನೆಯಲ್ಲೇ ಇರ್ತಾರೆ ಈಗ. ಮತ್ತೆ ಜೀವನ ನಡೆಯೋದು? 6 ವರ್ಷ ಆಯ್ತು ಗುರುಜಿ, ಮನೆಯಲ್ಲೇ ಇದ್ದಾರೆ. ಅಯ್ಯೋ ಭಗವಂತ. ಗುರುಜಿ, ಅವರು ವಾಯ್ಸ್ ಸ್ವಲ್ಪ ಕೇಳಿ ಗುರುಜಿ. ಕೊಡಮ್ಮ, ನಾ ಮಾತಾಡ್ತೀನಿ. ಸ್ವಾಮಿ ನಮಸ್ತೆ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು. ಒಳ್ಳೇದಾಗ್ಲಪ್ಪ. ಮೊದಲು ಏನು ಕೆಲಸ ಮಾಡ್ತಿದ್ರಿ ನೀವು? ನಾನು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ ಸ್ವಾಮಿ ಡೈರಿಯಲ್ಲಿ. ಹಾಂ ಹಾಂ. ತೀರಾ ಇಷ್ಟೊಂದು ದೂರಕ್ಕೆ ಇಷ್ಟು ಸಂಕಷ್ಟ ಎದುರಾಗೋ ಥರ ನೀವು ಫಸ್ಟು ಪ್ರಾರಂಭದ ಸರಿಯಾಗಿ ಗಮನಿಸ್ಕೊಳ್ಳಿಲ್ವಾ? ಶುಗರ್ ಬಂದಾಗ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ತಗೊಳ್ಳಿಲ್ವಾ? ತಕೊಂತ ಇದ್ದೆ ಸ್ವಾಮಿ, ತಕೊಂತ ಇದ್ದೆ, ಆಗ್ತಾ ಇತ್ತು. ಆಮೇಲೆ ಇನ್ಸುಲಿನ್ ಮಟ್ಟಕ್ಕೆ ಬಂತು. ಇನ್ಸುಲಿನ್ ಆದ್ಮೇಲೆ ಅಲ್ಲ, ನಾವೊಂದೇ ಅಲ್ಲ ರಾಯ್ರೆ, 300, 400, 500 ಶುಗರ್ ಇದ್ದರೂ ಸಹಿತ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮನೇಲಿ ತಿನ್ನೋ ಪದಾರ್ಥಗಳಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ಗಿಡಮೂಲಿಕೆಗಳು ಇಂಥವೆಲ್ಲ ಸಾಕಷ್ಟಿದೆ. ಇಷ್ಟಿದ್ರೂ ಸಹಿತ ನೀವೇನೋ ಮೆಡಿಸಿನ್ ತೊಗೊಂಡು ಎಲ್ಲೋ ಅಚಾತುರ್ಯ ಮಾಡ್ಕೊಂಡಿದ್ದೀರಿ, ಅಥವಾ ನೀವು ಯಾವುದೋ ಆಹಾರ ಪದ್ಧತಿಗಳು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ನೀವು. ನೋಡಿ, ಇವತ್ತು ದಿವಸ ನೀವು ಪಡೋ ನೋವು, ನೀವು ಕಷ್ಟ ಅನುಭವಿಸ್ತಿದ್ದೀರಿ, ನೋವು ಪಡ್ತಿದ್ದೀರಿ ಅಂತ ನೋಡಿ ಅಳೋವಂಥದ್ದು ನಿನ್ನ ಅರ್ಧಾಂಗಿ. ಆ ತಾಯಿ ಪಡೋ ಸಂಕಷ್ಟ ನೋಡಿ. ಹೋಗಲಿ, ನಿಮ್ಮ ದೇಹಕ್ಕೂ ನೋವು ಮಾಡಿಕೊಂಡು ಅವ್ರಿಗೂ ನೋವು ಕೊಟ್ಕೊಂಡು ಎಷ್ಟು ಪರಿಸ್ಥಿತಿ ಇದು. ಹೋಗಲಿ, ಹಣಕಾಸು ಎಲ್ಲಿಂದ ತರ್ತೀರಿ? ಒಂದ್ಸತಿ ಡಯಾಲಿಸಿಸ್ಗೆ ಹೋದರೆ ಇಷ್ಟು ದುಡ್ಡು ಅಂತ ಕಟ್ಟಬೇಕು. ಅದು ವಾರಕ್ಕೆ 2 ಸತಿ ಮಾಡಿದ್ರಂತೂ ಇನ್ನಷ್ಟು ದುಡ್ಡು ಆಗಬೇಕು. ದುಡ್ಡು ಕೊಟ್ಟರು ಹೋಗಲಿ, ಆ ಲೈನಲ್ಲಿ ನಿಂತ್ಕೋಬೇಕು. 3 ಸಾರಿ ನಡೀತಾ ಇದೆ ಸ್ವಾಮಿ ಈಗ ವಾರಕ್ಕೆ 3 ಸತಿ. ಹೌದು. ಈಗ ಮತ್ತೆ ನಿಮ್ಮ ಸಂಸಾರದ ಗತಿ ಏನಪ್ಪ? ಸಂಸಾರ ಹೇಗೆ ಮೇಂಟೈನ್ ಮಾಡ್ತಿದ್ರಿ? ಯಾರು ದುಡಿಯೋರು ನಿಮ್ಮ ಮನೆಯಲ್ಲಿ? ಈಗ ಇಬ್ರು ಹೆಣ್ಮಕ್ಳು ಸ್ವಾಮಿ, ನನಗೆ ದುಡಿಯೋರು ಯಾರಿಲ್ಲ. ಸ್ವಲ್ಪ ದುಡ್ಡು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಅದು ಬೇರೆ ಕೇಸ್ ನಡೀತಾ ಈಗ. ಅಯ್ಯೋ ದೇವ್ರೆ. ನೀವು ನಿಮ್ಮ ಇದು ನೋಡ್ತಾ ಇರ್ತೀನಿ, ನೋಡ್ಬಿಟ್ಟು ಅವಾಗ ನಾನು ಜಾಸ್ತಿ ಬೇಜಾರು ಮಾಡ್ಕೊಂತೀನಿ. ಈ ಕಣ್ವಾ ಗ್ರೂಪ್ ಆಫ್ ಕಂಪ್ನೀಸ್ ಅಂತಿತ್ತಲ್ಲ ಸ್ವಾಮಿ, ಹೌದು, ಅದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಅದು ಕೇಸ್ಗಳು ನಡೀತಾ ಇದೆ.
ಅಯ್ಯೋ ಭಗವಂತ, ನೋಡಿ ಸಾಮಾನ್ಯ ಒಬ್ಬ ಬಡವನಿಗೆ 10 ರೂಪಾಯಿ ಇನ್ವೆಸ್ಟ್ ಮಾಡಿ ಏನೋ ಒಂದು 10 ರೂಪಾಯಿ ಬರುತ್ತೆ ಅಂತ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಬಂದು ಸಾಲಕ್ಕೆ ಬೇರೆಯವ್ರ ಕಡೆದೂ ತಂದು ಹಾಕ್ಸ್ಬಿಡ್ತೀವಿ ನಾವು ಸಾಮಾನ್ಯರು ಮಾಡೋ ಕೆಲಸ ಇದು. ಕೊನೆಗೆ ಬಲ್ಕಾಗಿ ಎಲ್ಲ ದುಡ್ಡು ಜಾಸ್ತಿ ಯಾರು ಯಾರೋ ಪುಣ್ಯಾತ್ಮ ಎತ್ಕೊಂಡು ಓಡೋಗ್ತಾನೆ. ಕೊನೆಗೆ ಎಲ್ಲ ಸಾಲದಲ್ಲಿ ಸಿಕ್ಕಾಕೊಳ್ಳೋದು ಯಾರು, ಸಾಲ ಕಟ್ಟೋದು ಯಾರು? ನಾವೇ. ನಮ್ಮ ಹಣೆ ಬಾರದಲ್ಲೇ ಆಗುತ್ತೆ. ಇದು ಬರೀ ಒಂದು ಕಂಪನಿ ಅಲ್ಲ, ಇಂಥ ಹಲವಾರು ಕಂಪನಿಗಳಲ್ಲಿ ಇದೇ ಥರ. ಇನ್ನು ಕೆಲವು ಪ್ರೈವೇಟ್ ಕಂಪನಿಗಳಲ್ಲಿ ಚೀಟಿ ಹಾಕೋದಿದೆಯಲ್ಲ, ಅದಿದ್ದು ಇನ್ನೂ ದೊಡ್ಡ ನರಕ. ಅದು ಪ್ರೈವೇಟ್ ಕಂಪನಿ ಚೀಟಿ ಒಂಥರ ಆದರೆ ಮನೆಗಳ ಹತ್ರ ಹೆಣ್ಣುಮಕ್ಕಳು ಕಷ್ಟಪಟ್ಟು ಈ ಸಾಸಿವೆ ಡಬ್ಬಿಲೋ ಉದ್ದಿನಬೇಳೆ ಡಬ್ಬಿಲೋ ಒಂದು ಸಾರ್ಕಾಸ್ ಇಟ್ಕೊಂಡಿರ್ತಾರೆ. ಅದನ್ನು ತೊಗೊಂಡೋಗಿ ಇನ್ನೊಂದು ಕಡೆ ಚೀಟಿ ಹಾಕ್ತಾರೆ. ಅಲ್ಲೇನೋ ಬಲ್ಕ ಕಷ್ಟಕ್ಕೆ ದುಡ್ಡು ಬರುತ್ತೆ ಅಂದರೆ ಅದೊಂದು ಅರ್ಧ ಚೀಟಿ ಆದ ತಕ್ಷಣ ಅವ್ರು ಎತ್ಕೊಂಡು ಓಡೋಗ್ತಾರೆ. ರಾತ್ರಿ ಅಂದಿರ ಹಗಲಂದಿರ ದುಡಿಯೋದು, ಒಂದೊತ್ತು ಉಪವಾಸ ಇರೋದು, 3 ಸಾರು ಕುಳಿಸೋದು, ಇದನ್ನು ತೊಗೊಂಡು ಇನ್ನೊಬ್ಬರದ ಮೇಲೆ ಇಡೋದು. ಇದು ನಮ್ಗಳ ಪರಿಸ್ಥಿತಿ. ಇರಲಿ, ಆಗಿದ್ದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನೀನು ನೋವು ಪರಿಹಾರ ಆಗಲ್ಲ. ಮಗಳು ಏನು ಓದ್ತಿದೆಯಪ್ಪ? ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ? ಇಬ್ರು ಅವರು ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದೀರಲ್ಲ? ನಮಸ್ತೆ ಗುರುಜಿ. ನಮ್ ದೊಡ್ಡ ಮಗಳಿಗೆ ಮದ್ವೆ ಮಾಡಿದ್ವಿ ಗುರುಜಿ. ಆ ಮಗು ಚೆನ್ನಾಗಿದ್ದಾಳೆ. ಚಿಕ್ಕ ಮಗಳಿಗೆ ಮದ್ವೆ ಮಾಡಿದ್ವಿ. ಮದ್ವೆ ಮಾಡಿದ್ವಿ 8 ತಿಂಗಳು 1 ವರ್ಷ ಅಷ್ಟೇ ಗುರುಜಿ. ಅವ್ರು ಗಲಾಟೆ ಮಾಡಿ ಇನ್ನೊಂದು ಹುಡುಗಿನ ಇದ್ ಮಾಡ್ಕೊಂಡು ಕರ್ಕೊಂಬಂದ್ ಇಟ್ಕೊಂಡಿದ್ದಾರೆ ಗುರುಜಿ. ಚಿಕ್ಕ ಮಗಳು ನಮ್ಮ ಮನೇಲೆ ಇದ್ದಾಳೆ. ಏನ್ ಕರ್ಮ ನಮ್ಮ ನಿನ್ ಕರ್ಮ. ಹಲೋ, ಯಾಕೆ ಅಂತ ಸಂಸಾರ? ಆ ಹುಡುಗನ ಬಗ್ಗೆ ಒಂದು ಚರಿತ್ರೆ ತಿಳ್ಕೊಳ್ದಿರ ನಿಮ್ಮ ಮಗಳನ್ನ ಕೊಟ್ರ? ಇಲ್ಲ ಗುರುಜಿ, ಗೊತ್ತು. ಅವರು ನಮ್ ರಿಲೇಷನ್ ಗುರುಜಿ. ಅವ್ರಿಗೆಲ್ಲ ಕೇಳಕ್ ಕೊಟ್ಟಿದ್ದು. ಇದ್ರ ಬಗ್ಗೆ ಯಾರು ಹೇಳಿಲ್ಲ. ಏನ್ ಕೆಲಸ ಆಮೇಲೆ ಗೊತ್ತಾಯ್ತು ಗುರುಜಿ, ಅದು ಮದ್ವೆ ಆದ್ಮೇಲೆ. ಈಗ ಅವ್ರ ಅಪ್ಪ ಅಮ್ಮ ಏನಂತಾರೆ? ಅವ್ರ ಅಪ್ಪ ಅಮ್ಮ ಅವ್ರ ಕಡೆನೆ ಮಾತಾಡ್ತಾರೆ ಗುರುಜಿ. ಅವ್ರಿಗೆ ಫುಲ್ ಸಪೋರ್ಟ್. ಮನೆ ಹತ್ರ ಕರ್ಕೊಂಡು ಹೋಗಿದ್ದು ಗುರುಜಿ. ಮನೆ ಹತ್ರ ಹೋದ್ರೆ ನನ್ ಮಗ ನಮ್ ದೇಶದಲ್ಲೇ ಇಲ್ಲ, ಹೊರಗಡೆ ದೇಶದಲ್ಲಿ ಇದ್ದಾನೆ ಅಂತ ಕೇಳ್ತಾರೆ. ಮನೆ ಹತ್ರ ಕರ್ಕೊಂಡು ಹೋದ್ರೆ. ಏನ್ ಕೆಲಸ ಮಾಡ್ತಾರಮ್ಮ ಆತ? MBA ಮಾಡಿದ್ರು ಗುರುಜಿ. ಹುಡ್ಗ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂತ ಹೇಳಿಲ್ಲ, ಆದ್ರೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಹಿಂಗೆ ಮಾಡಲೇಬೇಕು. ಇನ್ನು ಉದ್ಯೋಗ ಇಲ್ದಿರ ಪುರುಷ ಎಲ್ಲಿ ಕೂತ್ಕೊಳ್ತಾನೆ? ಏನೋ ಉದ್ಯೋಗ ಮಾಡ್ತಾನೆ, ಇಂಥ ಮನೆ ಹಾಳು ಕೆಲಸ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ಈಗ ಬದುಕು ಹಾಳಾಗಿರ್ತಕ್ಕಂಥ ಈ ಮಗಳದಲ್ವಾ? ಹೌದು ಗುರುಜಿ. ಮನೇಲಿ ಇಷ್ಟು ಕಷ್ಟ ಇಟ್ಕೊಂಡು, ಯಜಮಾನರ ಪರಿಸ್ಥಿತಿ ಹೀಗೆ ಇಟ್ಕೊಂಡು ಅದನ್ನ ಮಾರ್ಬಿಟ್ಟು ಅವ್ರಿಗೆಲ್ಲ ಮಾಡ್ಕೊಟ್ಟು ಗುರುಜಿ. ಎಲ್ಲ ಮಾಡ್ಕೊಟ್ಟು ಎಲ್ಲ ಅವ್ರ ಹತ್ರನೇ ಒಡವೆ ಬಟ್ಟೆ ಎಲ್ಲ ಅಲ್ಲೇ ಇದೆ ಗುರುಜಿ. 5 ವರ್ಷ ಆಯ್ತು ಗುರುಜಿ. ಇನ್ನೂ ನೀನು ಹೀಗೆ ಕೂತ್ಕೊಂಡ್ರೆ ಮೂರ್ಖತನ ಆಗುತ್ತೆ. ಇದಕ್ಕೆ ಕೂತ್ಕೊಂಡು ಏನೋ ಒಂದು ಇತ್ಯರ್ಥ ಮಾಡ್ಕೊಂಡು ಅವ್ರ ಜೀವನ ಸರಿಪಡಿಸ್ಬೇಕಲ್ಲಮ್ಮ. ಕರ್ಕೊಂಡು ಹೋಗ್ತೇವೆ ಗುರುಜಿ. ಅವ್ನ್ ಕರ್ಕೊಂಬಂದ್ ಹಿಂಗ್ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಯಾರಾದ್ರೂ ನಿನ್ ಕಡೆಯವ್ರು ನ್ಯಾಯ ಮಾಡೋರು, ಸ್ವಲ್ಪ ದೊಡ್ಡವರು ಹಿರಿಯರು ಎಲ್ಲ ಆಯ್ತು ಗುರುಜಿ. ಹೋದ್ರೆ ಅವ್ರು ಕೇಳೋದಿಲ್ಲ ಗುರುಜಿ. ಅಲ್ಲೇ ಊರಲ್ಲೇ ಇರೋರು ನ್ಯಾಯ ಪಂಚಾಯತಿ ಮಾಡಿ ಅವ್ರ ಅಣ್ಣ ತಮ್ಮಂದ್ರು ಹೇಳ್ತಾರೆ ಗುರುಜಿ. ನಮ್ ಕಡೆನೆ ಮಾತಾಡ್ತಾರೆ. ಆದ್ರೂ ಅವ್ರು ಕೇಳಲ್ಲ. ಅವ್ರು ಹೇಳ್ತಾರೆ ನೀವು ನಮ್ಮಲ್ಲಿ ಬರ್ಬೇಡಿ ಅಂತ. ಅವ್ರ ಸ್ವಂತ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಅವ್ರಿಗೆ ಅವ್ರ ಹತ್ರ ಮಾಡ್ತಾರೆ ಗುರುಜಿ. ಮಾತು ಹೇಳ್ತೀನಿ ಕೇಳು. ಇದಕ್ಕೆ ಸರಿಯಾದಂತಹ ನ್ಯಾಯಸ್ಥಾನದಲ್ಲಿ ಇದಕ್ಕೆ ಒಂದು ತೀರ್ಮಾನ ತಗೊಂಡು ಅಟ್ಲೀಸ್ಟ್ ಅವಳ ಜೀವನಕ್ಕಾದ್ರೂ ಒಂದು ಒಳ್ಳೆ ದಾರಿ ಮಾಡಿ. ಏನ್ ಮಾಡಿ ಗುರುಜಿ, ಇವ್ರಿಗೆ ನೋಡಿದ್ರೆ ಹುಷಾರಿಲ್ಲ. ಒಂದ್ ದಿವಸ ಮಗು, ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಇವ್ರು ಹುಷಾರಿಲ್ಲ, ಮಗಳು ಮನೇಲಿ ಕೂತ್ಕೊಂಡಿದ್ದಾಳೆ. ನಿನ್ನ ಜೀವನ ಈ ಥರ. ನಾಳೆ ದಿವಸ ಇನ್ನೇನಾದ್ರು ಕಷ್ಟಕ್ಕೆ ಬಂದು ಕೂತ್ಕೊಂಡ್ರೆ ಏನು ಮಾಡ್ತೀರಿ? ಆದಷ್ಟು ಬೇಗ ನೀವು ಗಂಡ ಹೆಂಡತಿ ಚೆನ್ನಾಗಿದ್ದಾಗ, ನಿಮ್ಮ ಮನೆಯವ್ರು ಗಟ್ಟಿ ಚೆನ್ನಾಗಿದ್ದಾಗಲೇ ಅವಳ ಜೀವನಕ್ಕೆ ಒಂದು ಒಳ್ಳೆ ದಾರಿ ಮಾಡಿರಿ. ಇನ್ನು ಲೇಟ್ ಮಾಡಬೇಡಿ. ಆದಷ್ಟು ಬೇಗ ಇದಕ್ಕೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದಕ್ಕೇನು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಏನಾಗಬೇಕು ಅದಾಗಿ ಆದಷ್ಟು ಅವಳು ಬೇಗ ಅವಳ ಜೀವನಕ್ಕೆ ಒಂದು ದಾರಿ ಮಾಡಮ್ಮ. ಇನ್ನೂ ಚಿಕ್ಕ ವಯಸ್ಸಿದೆ ಅವಳಿಗೆ. ಆ ವಯಸ್ಸನ್ನಾದರೂ ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳನ್ನು ಮದುವೆ ಮಾಡಿಕೊಟ್ರೆ ಈ ನರಕ ಅನುಭವಿಸ್ಬೇಕಾಗಿದೆ. ಒಂದು ಕಡೆ ಹೆಣ್ಣು ಸಿಗ್ತಿಲ್ಲ ಅನ್ನೋದು ಒಂದು ಬಾಧೆ, ಒಂದು ಕಡೆ ಸಿಗುವಂಥ ಹೆಣ್ಣುಮಕ್ಕಳನ್ನ ಲಕ್ಷಣ ಬಾಳಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರ ನಡೆಸುವಂಥ ರೀತಿ ಮತ್ತೊಂದು ಕಡೆ. ಆದರೂ ಬಹಳ ಕಷ್ಟ ಇದೆ. ಎಚ್ಚರಿಕೆಯಿಂದ ಇದ್ದು ಸರಿಯಾದ ಸಂಬಂಧಗಳನ್ನು ಗಟ್ಟಿಪಡಿಸ್ಕೊಂಡು ಫಸ್ಟು ಒಂದು ಸಂಬಂಧ ಗಟ್ಟಿ ಆಗಬೇಕಾದ್ರೆ ಅದು ಪೂರ್ವಭಾವಿಯಾಗಿ ಸರಿಯಾಗಿ ಯೋಚನೆ ಮಾಡಿಲ್ಲ ಅಂದರೆ ಈ ಪ್ರಕಾರವಾದಂಥ ಅಚಾತುರ್ಯಗಳಾಗೋಗ್ಬಿಡುತ್ತೆ. ಎಚ್ಚರಿಕೆಯಿಂದ ಇರಲಿ. ಆದಷ್ಟು ಬೇಗ ನಿಮ್ಮ ಮನೆಯವ್ರ ಫೋಟೋ ಕಳಿಸ್ಕೊಡಮ್ಮ, ನಾನು ನೋಡ್ತೀನಿ. ಸಾಧ್ಯವಾದಷ್ಟು ಬೇಗ ಅದಕ್ಕೆ ಏನು ಸರಿಪಡಿಸ್ಬೋದು, ಅದಕ್ಕೆ ಪಕ್ಕದ ರಾಜ್ಯದ ಮೆಡಿಸಿನ್ ಅಂತ ಹೇಳಿದ್ನಲ್ಲ, ಅದನ್ನೂ ಸಹಿತ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ ಧನುರಾಶಿಯಿಂದ ರಾಶಿಫಲ ಮಾಡೋಣ, ತಿಳಿಸ್ಬೇಕಾಗಿದೆ. ಹಾಗೆ ಆ ತಾಯಿಯ ಕಷ್ಟ ನೋಡಿದ್ರೆ, ಆ ಕುಟುಂಬದ ಕಷ್ಟ ನೋಡಿದ್ರೆ, ಬಹುಶಃ ನನಗನ್ಸಿದ ಮಟ್ಟಿಗೆ ಈಗ ಕಷ್ಟವನ್ನು ಹೇಳಿಕೊಂಡಂಥ ತಾಯಿ ಆಕೆ. ಈ ಕಷ್ಟವನ್ನು ಹೇಳ್ಕೊಳಕ್ಕಾಗದಂಥ ರೀತಿಯಲ್ಲಿರ್ತಕ್ಕಂಥ ತಾಯಿ ಅಂದರೆ ಎಷ್ಟು ಜನ ಇದ್ದೀರಿ? ಎಷ್ಟು ಕುಟುಂಬಗಳಲ್ಲಿ ಈ ಥರ ಕಣ್ಣೀರಾಗ್ತಾ ಇದ್ದೀರಿ? ಸಮಸ್ಯೆ ಎಂಬತಕ್ಕಂಥದ್ದು ದಿನಾ ಬೆಳಗಾದರೆ ತಲೆ ಮೇಲೆ ಭಾರ ಹೊತ್ಕೊಂಡು ಉಸಿರಾಡೋಕ್ಕಾಗ್ದಿರಾ, ಸಾಲ ತೀರಿಸ್ಕೊಳ್ಳೋಕ್ಕಾಗ್ದಿರಾ, ಅಥವಾ ಮನೆ ಮಕ್ಕಳು ನೆಮ್ಮದಿಯಾಗಿ ಆ ನಗನಗ್ತಾ ಇರಲಿಕ್ಕಾಗ್ದಿರಾ, ಇಂತಹ ಕುಟುಂಬಗಳು ಸಾಕಷ್ಟು ಜನ ಇದ್ದಾರೆ.
ಮದುವೆ ಆಗ್ತಿಲ್ಲ ಎಂಬತಕ್ಕಂಥ ಧ್ವನಿ ಕೂಗು ಒಂದು ಕಡೆ, ಮದುವೆ ಆಗಿ ಸುಂದರವಾಗಿ ಬದುಕು ಕಟ್ಕೊಳ್ಬೇಕಾಗಿರ್ತಕ್ಕಂಥವ್ರು ಬದುಕನ್ನು ನುಚ್ಚುನೂರು ಮಾಡ್ಕೊಳ್ಳೋರು ಇನ್ನಷ್ಟು ಕಡೆ. ಹಾಗೆ ಆ ಸಂಸಾರದಲ್ಲಿ, ಆ ಕುಟುಂಬದಲ್ಲಿ ಮಧ್ಯದಲ್ಲಿ ಬಂದು ಸೇರುವಂಥದ್ದು, ಈ ಬಿರುಗಾಳಿ ಥರ ಬಂದು ಸೇರುವಂಥ ಹೆಣ್ಣುಮಕ್ಕಳಿದ್ದಾರಲ್ಲ, ಒಮ್ಮೆ ಆಲೋಚನೆ ಮಾಡಿ ನಿಮಗಿದು ಸರಿನಾ ಅಂತ. ಅಂತಹ ಬದುಕು ಮದುವೆಗೂ ಮುಂಚಿತವಾಗಿ ಯಾರು ಯಾವ ರೀತಿ ಸಂಬಂಧಗಳಿರುತ್ತೋ, ಯಾರು ಯಾವ ರೀತಿ ನಿಮ್ಮ ಸ್ನೇಹ ವಿಶ್ವಾಸ ಬೆಳೆಸ್ಕೊತಿರೋ ಅಲ್ಲಿಗೆ ಮುಗೀತು. ಒಂದು ಸತಿ ದಾಂಪತ್ಯಕ್ಕೆ ಕಾಲಿಟ್ಟ ಮೇಲೆ, ಒಂದು ಸತಿ ಕುಟುಂಬ ಅಂತ ಆದಮೇಲೆ, ಆತನ ಹೆಂಡತಿನೋ ಅಥವಾ ಈಕೆ ಗಂಡನೋ ಇವ್ರು ಬಂದಾದ ಮೇಲೆ ಮಧ್ಯದಲ್ಲಿ ಇನ್ನೊಬ್ಬರು ಪ್ರವೇಶ ಆಗ್ತಕ್ಕಂಥದ್ದು, ಸಂಸಾರಗಳನ್ನು ಹೊಡಿತಕ್ಕಂಥದ್ದು ಮಾಡಿದ್ರೆ ಇದು ರವರವ ನರಕಕ್ಕೆ ಹೋಗಬೇಕಾಗತ್ತೆ. ಇವತ್ತು ಈ ಕ್ಷಣಕ್ಕೆ ದೇಹ ಸುಖ ಬೇಕು, ದೇಹಕ್ಕೆ ಶಕ್ತಿ ಬೇಕು, ಶಕ್ತಿ ಇದೆ, ನಾವು ಏನು ಬೇಕಾದ್ರೂ ಆಟ ಆಡ್ಬೋದು. ಆದರೆ ಇದನ್ನು ಮೀರಿರ್ತಕ್ಕಂಥದ್ದು ಒಂದು ಭಾಗ ಇದೆಯಲ್ಲ, ಅಲ್ಲಿ ನಿಮ್ಮ ಅಕೌಂಟಲ್ಲಿ, ನಿಮ್ಮ ಲೆಕ್ಕಾಚಾರದಲ್ಲಿ ಎಲ್ಲವೂ ಭಗವಂತ ಬರೀತಾನೆ. ಆದರೆ ಆ ನರಕ ಖಂಡಿತ ಬೇಡ. ಆದರೂ ಈ ಕುಟುಂಬದ ನರಕ ನೋಡಿ, ಗಂಡ ಡಯಾಲಿಸಿಸು, ಸಂಪಾದನೆ ಮಾಡೋರಿಲ್ಲ, ಇರೋದೆರಡೇ ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಕಳನ್ನು ಕಷ್ಟನೋ ಸುಖನೋ ಒಂದು ಮನೆ ಸೇರಿಸಿದ್ದಾರೆ. ಆ ಒಂದು ಮಗು ಚೆನ್ನಾಗಿದೆ, ಇನ್ನೊಂದು ಮಗು ಕಷ್ಟ ನರಕ ಆಗಿದೆ. ಅಟ್ಲೀಸ್ಟ್ ಈ ಸಮಸ್ಯೆ ಆದರೂ ನೋಡಿಕೊಂಡು, ಈ ಕುಟುಂಬ ಆದರೂ ನೋಡಿಕೊಂಡು ಅಳಿಯ ಅನ್ನಿಸ್ಕೊಂಡಂಥ ವ್ಯಕ್ತಿ ಮಗನಾಗಿ ನಿಂತು ನಾವಿದ್ದೀವಿ ನಿಮ್ಮ ಜೊತೆ ಅಂತ ಧೈರ್ಯದಿಂದ ಹಣಕಾಸು ಖರ್ಚು ಮಾಡೋದು ಬೇಡ, ಈ ಮನೆಗೆ ಬಂದು ಅವನು ದುಡಿದು ತಂದು ಹಾಕೋದು ಬೇಡ, ಮಾವ ನಾನಿದ್ದೆ ನಿಮ್ಮ ಜೊತೆ ಅನ್ನೋ ಒಂದು ಮಾತಾಡಿಬಿಟ್ರೆ ಆ ಮಾವನಿಗಾಗಲಿ ಅತ್ತೆಗಾಗಲಿ ಅವ್ರು ಸಿಗೋ ಸಂತೋಷ ಎಷ್ಟಿರುತ್ತೆ. ಹೆಣ್ಣು ಕೊಟ್ಟವ್ರನ್ನ ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಒಂದು ಮನೆಯಿಂದ ಹೆಣ್ಣನ್ನು ತಂದರೆ ಆ ಮನೆಯಿಂದ ತಂದಂಥ ಹೆಣ್ಣು ಒಂದು ಕಣ್ಣಿನ ಥರ, ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ಅಂಥ ಹೆಣ್ಣನ್ನು ಕರ್ಕೊಂಡು ಬಂದು ಗೊಳೋ ಅಂತ ಕಣ್ಣೀರು ಹಾಕ್ಸಿ, ಒಬ್ಬೊಬ್ಬ ಇದು ನಿಜಕ್ಕೂ ನರಕನೇ. ಆದರೂ ಸತ್ಯಾಸತ್ಯತೆಗಳು, ಒಳಗಡೆ ಇರ್ತಕ್ಕಂಥ ವಿಚಾರಗಳು, ಎಲ್ಲಿಂದ ಏನು ವ್ಯತ್ಯಾಸ ಆಗಿದೆ, ಏನು ತೊಂದರೆ ಆಗಿದೆ, ನಾವು ಒಂದೇ ಕಡೆ ನಿಂತು ತೀರ್ಮಾನ ಮಾಡಲಿಕ್ಕೂ ಆಗೋದಿಲ್ಲ. ಈ ಆಸ್ಥಾನದಲ್ಲಿ ಕೂತು ಏನು ತೀರ್ಮಾನ ಕೊಡೋದು ಬಹಳ ಕಷ್ಟ ಅನಿಸುತ್ತೆ. ಆದರೆ ಒಂದು ತೀರ್ಮಾನ ನಾನು ಹೇಳ್ಬೋದು, ಒಂದು ನೊಂದಿರುವ ಜೀವಕ್ಕೆ ಸರಿಯಾದ ಸೂಕ್ತವಾದಂಥ ಮಾರ್ಗದರ್ಶನ ಬೇಕು. ಈ ಕುಟುಂಬಕ್ಕೆ ಸಣ್ಣದಾದಂಥ ಒಂದು ಪರಿಹಾರ ನಾನು ಹೇಳೋದಾದರೆ, ಮನೆಯವರ ಆರೋಗ್ಯ, ಇಡೀ ಕುಟುಂಬದ ನೆಮ್ಮದಿ, ಆ ಮಗಳಿಗೆ ಒಂದು ಸರಿಯಾದ ಜೀವನ. ಇದಕ್ಕೆ ಸಂಬಂಧಪಟ್ಟ ಹಾಗೆ 9 ಶನಿವಾರ ಯಾವುದಾದ್ರೂ ಶನೇಶ್ವರನ ದೇವಸ್ಥಾನಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಅಥವಾ ಒಂದು ಬೇವಿನ ವೃಕ್ಷಕ್ಕೋ ಬಂದು ಅಲ್ಲಿ ಎಳ್ಳೆಣ್ಣೆಯಲ್ಲಿ ಒಂದು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ಕರ್ಮಫಲಗಳು ಖಂಡಿತ ಕಡಿಮೆ ಆಗುತ್ತೆ. ಕೆಲವು ಪ್ರಾರಬ್ಧ ಕರ್ಮ, ಅದು ಕಟ್ಟಿಟ್ಕೊಂಡಿರ್ತಕ್ಕಂಥ ಮೂಟೆ, ತಲೆ ಮೇಲಿರ್ತಕ್ಕಂಥ ಹೊರೆ, ಆ ಭಾರದ ಹೊರೆ ಇದೆಯಲ್ಲ, ಅದನ್ನು ಅವರೇ ಇಳಿಸ್ಕೋಬೇಕು, ಯಾರೂ ಬಂದು ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಮನುಷ್ಯನ ಗ್ರಹಗತಿಗಳು. ಇನ್ನು ಮುಂಬರ್ತಕ್ಕಂಥ ದಿನಗಳು ಯುಗಾದಿ, ಆ ಯುಗದ ಆದಿ ಯುಗಾದಿ ಎಂದಾದರೂ ಆ ಕುಟುಂಬಕ್ಕೊಂದು ಒಳ್ಳೆ ಬೆಳಕಾಗಲಿ ಅಂತ ನಾನು ನಂಬಿರ್ತಕ್ಕಂತಹ ದೈವನ ನಾನು ಪ್ರಾರ್ಥನೆ ಮಾಡ್ತೀನಿ. ಲಕ್ಷ್ಮೀ ವೆಂಕಟೇಶ್ವರನ, ಲಕ್ಷ್ಮೀ ಬೋರ ಸ್ವಾಮಿ ನಾನು ಪ್ರಾರ್ಥನೆ ಮಾಡಿ ಆ ಕುಟುಂಬಕ್ಕೆ ಆದಷ್ಟು ಬೇಗ ಒಂದು ಒಳಿತಾಗಲಿ, ಅವ್ರ ಜೀವನ ಚೆನ್ನಾಗಿರಲಿ, ಅವ್ರಿಗೆ ಆರೋಗ್ಯ ಚೆನ್ನಾಗಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆ ಹೆಣ್ಣುಮಗಳ ಜೀವನ ಸರಿ ಹೋಗಲಿ ಅಂತ ನಾನು ನನ್ನೊಂದಿಗೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳು ತಾವೆಲ್ಲರೂ ಒಂದು ಪ್ರಾರ್ಥನೆ ಮಾಡಿ. ಒಂದು ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಗೆ ತುಂಬ ತೂಕ ಇದೆ, ತುಂಬ ಬಲ ಇದೆ. ಆ ಬಲ ಆ ಕುಟುಂಬಕ್ಕೆ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ, ಯಾವುದೇ ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕಾದರೂ ತೃಪ್ತಿಕರವಾದಂಥ ಒಂದು ಹೆಜ್ಜೆಯನ್ನು ಹಾಕಲೇಬೇಕು. ಹಾಗೆ ಧನುರಾಶಿಯವರಿಗೆ ಅದೃಷ್ಟ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಾತ್ರ ಜವಾಬ್ದಾರಿ, ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಯಾವ ಕೆಲಸ ಮಾಡಿದ್ರೂ ಒಂದೆಲ್ಲ ಒಂಥರ ಎಡವಟ್ಟಾಗುತ್ತೆ, ಒಂದೆಲ್ಲ ಒಂಥರ ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇದೇ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಡೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ ಎಲ್ಲ ಕಡೆಯಿಂದಲೂ ಭಗವಂತ ಒಂದಿಷ್ಟು ಕೈ ಹಿಡಿತಾನೆ. ಅದರಲ್ಲೂ ಪ್ರಯಾಣ ಕಾಲದಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬಿಟ್ಟರೆ ಜೀವನ ನಿಜಕ್ಕೂ ಅತ್ಯಮೂಲ್ಯವಾಗುತ್ತೆ, ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳೋಂಗಾಗತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ತುಂಬ ಬದಲಾವಣೆ ಇದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಈ ಬುಧವಾರ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ತಕ್ಕಂಥದ್ದು ಇವತ್ತು ಮಕರ ರಾಶಿಯವರಿಗೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರದ ಕಡೆ ಗಮನ ಕೊಡಬೇಕು. ತೃಪ್ತಿಯಾದಂತಹ ಬದುಕು ಕಟ್ಟಿಕೊಳ್ಳುವಂತಹ ಯೋಗಫಲ ನಿಮ್ಮದಿದ್ದರೂ
ಒಂದಿಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಸಮಸ್ಯೆ ತಂದುಕೊಳ್ತಕ್ಕಂಥದ್ದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಯುಗಾದಿ ಹಬ್ಬದ ಮುನ್ನ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ನೋವು ನಿಮ್ಮನ್ನು ಬಾಧಿಸುತ್ತೆ. ಕೂಡಿಟ್ಟಿರ್ತಕ್ಕಂಥ ಹಣವೋ ಅಥವಾ ಯಾವುದಾದ್ರೂ ಒಂದಿಷ್ಟು ಕಾಗದ ಪತ್ರಗಳು ಅಥವಾ ಕೆಲವಷ್ಟು ವಸ್ತುಗಳು ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಕ್ಕಂಥದ್ದು, ಹಾಗೆ ತುಂಬ ನಂಬಿಕೆಯಿಂದ ಯಾರನ್ನು ನಂಬ್ತಿರೋ ಆ ನಂಬಿರ್ತಕ್ಕಂಥ ವ್ಯಕ್ತಿಗಳೇ ಮೋಸ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ಪರಿಸ್ಥಿತಿ ಇರುತ್ತೆ. ಆದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾವಿ ಶನೈಶ್ಚರಂ, ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಆತನ ಕೃಪಾಶೀರ್ವಾದವನ್ನು ಪಡೆದಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇದರ ಮಧ್ಯದಲ್ಲಿ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಮಾತುಕತೆಯಲ್ಲಾಗಲಿ, ಸ್ನೇಹದಲ್ಲಾಗಲಿ, ವಿಶ್ವಾಸದಲ್ಲಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅವರಿಂದಲೂ ಸಹಿತ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೆಮ್ಮದಿಲ್ಲಂಥ ರೀತಿ ಇರತಕ್ಕಂಥದ್ರಿಂದ ಇಲ್ಲಿ ನೀವು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದ ಬದುಕು ಕಟ್ಕೋಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದಷ್ಟು ವಿಳೆದೆಲೆ ಮೇಲೆ ಹಚ್ಚಿ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೆದು ಅದರ ಮೇಲೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನಿಟ್ಟು ಮನೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿಂದಾಗಲೇ ದೂರ ಆಗುತ್ತೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ, ಅದೇ ರೀತಿ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರೀತಾ ಇರ್ತೀರಿ. ಇನ್ನು ಈಗ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಒಂದು ಪತ್ರ ಬಂದಿದೆ ಗುರುಗಳೇ. ಪತ್ರವನ್ನು ಬರಿತಾ ಇರ್ತಕ್ಕಂಥವ್ರು ಮಂಜುನಾಥ್ ಅಂತ ಹೇಳಿ ಅವರ ತಂದೆಯ ಕುರಿತಾಗಿ ಒಂದು ಪತ್ರವನ್ನು ಬರಿತಾ ಇದ್ದಾರೆ. ಮಂಜುನಾಥ್ರವರು ಈ ಒಂದು ಪತ್ರವನ್ನು ಬರಿತಾ ಇರತಕ್ಕಂಥದ್ದು ದಾಂಡೇಲಿ, ಉತ್ತರ ಕರ್ನಾಟಕದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಗುರುಜಿ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಗುರುಜಿ, ನನ್ನ ತಂದೆಯವ್ರ ಬಗ್ಗೆ ಕೇಳಬೇಕಾಗ್ತಾ ಇದೆ ಗುರುಗಳೇ. ನಾನು ಪ್ರತಿ ಬಾರಿ ಫೋನನ್ನು ಕೂಡ ಮಾಡ್ತಿದ್ದೆ, ಆದರೆ ಫೋನ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಪತ್ರವನ್ನು ಬರೆದಿದ್ದೇನೆ. ಗುರುಜಿ, ನನ್ನ ತಂದೆಯವರ ಹೆಸರು ಬಂದು ಅರ್ಜುನ ಅಂತ ಹೇಳಿ ಮತ್ತು ತಾಯಿಯ ಹೆಸರು ಬಂದು ಪಾರ್ವತಿ ಮತ್ತು ನನ್ನ ತಂದೆಯವರ ವೃತ್ತಿ ಬಂದು 4 ವೀಲರ್ ಗೂಡ್ಸ್ ವಾಹನದ ಚಾಲಕರು. ನನ್ನ ತಂದೆಯವರಿಗೆ ಸರಿಸುಮಾರು 15 ವರ್ಷಗಳಿಂದ ಈ ಒಂದು ಸ್ವಲ್ಪ ಅಲರ್ಜಿ ಸಮಸ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಈ ಧೂಳಿನ ಅಲರ್ಜಿ ಸಮಸ್ಯೆ ಜಾಸ್ತಿ ಆಗಿದೆ ಗುರುಜಿ. ತುಂಬ ಕಡೆ ಆಸ್ಪತ್ರೆಗಳಿಗೆ ತೋರಿಸಿದ್ದೇವೆ, ಚಿಕಿತ್ಸೆಗಳನ್ನು ಕೂಡ ಮಾಡಿಸಿದ್ದೇವೆ, ಆದರೆ ಯಾವುದೇ ರೀತಿ ಕಡಿಮೆ ಆಗ್ತಾ ಇಲ್ಲ. ಅದರ ಜೊತೆಗೆ ಅಲರ್ಜಿ ಸಮಸ್ಯೆಗಳು ಒಂದಾದರೆ 6 ತಿಂಗಳ ಕಾಲ ಅವರಿಗೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ, ಅಲರ್ಜಿ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಕೆಮ್ಮು, ಕಫ, ನೆಗಡಿ ಇಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ಕಫ ಇರೋದ್ರಿಂದ ರಾತ್ರಿಯಾಗಿ ನೆಮ್ಮದಿಗೆ ನಿದ್ದೆನೂ ಕೂಡ ಅವ್ರು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಮಸ್ಯೆಗಳು ಜಾಸ್ತಿ ಆಗಿದೆ ಗುರುಳಿ. ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಒಂದು ಪರಿಹಾರ ತಿಳಿಸ್ಕೊಡಿ. ಅವರ ರಾಶಿ ನಕ್ಷತ್ರವನ್ನು ಕೂಡ ನಾನು ತಿಳಿಸಿದ್ದೇನೆ ಗುರುಜಿ. ದಯವಿಟ್ಟು ಅವರಿಗೆ ಈ ಅನಾರೋಗ್ಯದ ಸಮಸ್ಯೆಯಿಂದ ಆದಷ್ಟು ಬೇಗ ದೂರ ಆಗಬೇಕು ಗುರುಜಿ ಅವರೇ. ಅರ್ಜುನ ಎಂಬತಕ್ಕಂಥವರು ತಾವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣರೇಖೆ ಅಂದರೆ ಅರ್ಜುನ ಅವರ ಮಗ ಬರೆದಿರ್ತಕ್ಕಂಥ ಕಾಗದ, ತಂದೆಯ ಫೋಟೋ ಕಳಿಸಿದ್ದಾರೆ. ಕಣ್ಣರೇಖೆ ಬಹಳ ಸ್ಪಷ್ಟ ಇದೆ. ದೂರದ ದಾಂಡೇಲಿಯಿಂದ ಬರೆದಿದ್ದೀರಿ. ನೀವು ಬರೆದಿರ್ತಕ್ಕಂಥದ್ದು ಎಲ್ಲವೂ ಸತ್ಯವೇ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಾವು ಮಾಡ್ತಿರ್ತಕ್ಕಂಥ ನಮ್ಮ ವೃತ್ತಿಧರ್ಮ, ಮೊದಲು ಕಣ್ಣಿನ ರೇಖೆಯನ್ನು ನೋಡೋದಕ್ಕೂ ಮುನ್ನ ನಾವು ಮಾಡುವಂತಹ ವೃತ್ತಿಧರ್ಮ, ಆ ವೃತ್ತಿಧರ್ಮಕ್ಕೆ ಸಂಬಂಧಪಡ್ತಕ್ಕಂತಹ ಅನಾರೋಗ್ಯಗಳು ಹೇಗಿರುತ್ತೆ ಅದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋದಾದರೆ, ತಾವು ಗೂಡ್ಸ್ ವೆಹಿಕಲ್ ಓಡಿಸೋವಂಥದ್ದು, ಆ ಗೂಡ್ಸ್ ವೆಹಿಕಲ್ನ ಡ್ರೈವ್ ಮಾಡುವಾಗ ಅಥವಾ ಅದರ ಕಾರ್ಯನಿರ್ವಹಿಸುವಾಗ ಸಾಕಷ್ಟು ಧೂಳನ್ನ ನೀವು ನೋಡಲೇಬೇಕಾಗತ್ತೆ. ರಸ್ತೆ ಅಂದಮೇಲೆ ಧೂಳು ಬಂದದ್ದೇ ಸಹಜ, ಅದನ್ನು ಬಿಟ್ಟು ನೀವು ಬದುಕಲಿಕ್ಕಾಗೋದಿಲ್ಲ. ಇನ್ನು ವೆಹಿಕಲ್ ಓಡಿಸುವಾಗ ಆಹಾರ ಪದ್ಧತಿಗಳು ಸಮಂಜಸಕರವಾಗಿರೋದಿಲ್ಲ. ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೊರಟಾಗ ಮನೆಯಿಂದ ಬುತ್ತಿ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಸಿಕ್ಕಂಥ ಪದಾರ್ಥ ಏನೋ ಒಂದಿಷ್ಟು ಹಸಿವಿಗೆ ಊಟ ಮಾಡ್ತೀರಿ. ಆ ಊಟ ಮಾಡಿದಾಗ ಮಾಡುವಂಥ ಪದಾರ್ಥ ಹೋಟ್ಲುಗಳಲ್ಲಿ ಒಂದೊಂದು ಹೋಟೆಲ್ ಒಂದೊಂದು ಥರ ಅಡುಗೆ ಇರುತ್ತೆ, ಒಂದೊಂದು ಥರ ಆಹಾರದಲ್ಲಿರುತ್ತೆ. ಮುಖ್ಯವಾಗಿ ನಾವು ತಗೊಳ್ಳೋ ಆಹಾರದಲ್ಲಿ ನಮ್ಮ ಅರ್ಧ ಆರೋಗ್ಯ ಸರಿ ಹೋಗಬೇಕು. ಆದರೆ ನೀವು ಆಹಾರ ಎಲ್ಲ ಹೊರಗಡೆನೇ ಊಟ ಮಾಡ್ತೀರಲ್ಲ, ಅಲ್ಲಿ ನಿಮಗಿನ್ನು ಆರೋಗ್ಯ ಎಲ್ಲಿ ಸರಿ ಹೋಗುತ್ತೆ? ಅಲ್ಲಿ ಯಾವ ಥರ ಎಣ್ಣೆನೋ ಅಥವಾ ಯಾವತ್ತು ಎಣ್ಣೆ ಇವತ್ತು ಎಣ್ಣೆ ಡಬ್ಬೆ ಇದು ಬಾಣಲಿಗೆ ಹಾಕಿದ್ರೆ ಅದು 1 ತಿಂಗಳಾದರೂ ಆಯಿತು, 2 ತಿಂಗಳಾದರೂ ಆಯಿತು.
ಯಾಕೆಂದ್ರೆ ಅದೇ ಎಣ್ಣೆಗೆ ಬೇರೆ ಹೊಸ ಹೊಸ ಎಣ್ಣೆಗಳನ್ನು ಹಾಕ್ತಾನೆ ಹೋಗ್ತಾರೆ. ಇನ್ನು ಹಾಲು ಕಾಫಿ ಟೀ ಅಂತಕ್ಕಂಥದ್ದು ಜಾಸ್ತಿ ಇದ್ದೇ ಇರುತ್ತೆ. ನಿಮ್ಮ ಡ್ರೈವಿಂಗ್ ಲೈನ್ ಇರೋದೇ ಹಾಗೆ. ಹಾಗಾಗಿ ಮೊದಲು ನಿಮ್ಮ ಆರೋಗ್ಯ ಸರಿ ಹೋಗಬೇಕು. ಆದರೆ ಒಂದು ವಿಚಾರ ನಾನು ಹೇಳ್ತೇನೆ, ಇದೆಲ್ಲ ಇವರ ಆರೋಗ್ಯ ಸರಿ ಹೋಗಬೇಕಾದ್ರೆ ಅವರ ಮಗನಾಗಿರ್ತಕ್ಕಂಥ ನೀವು ಇವತ್ತು ನೀವು ಅರ್ಜುನ ಅವ್ರ ಬಗ್ಗೆ ನೀವು ವಿಚಾರ ತಿಳ್ಕೊಳ್ತಾ ಇದ್ದರೆ, ನಾನು ಹೇಳ್ತಿರ್ತಕ್ಕಂಥ ಈ ವಿಚಾರಗಳು ನಿಮ್ಮ ಗಮನಕ್ಕೆ ಬರೋದಾದರೆ, ಫಸ್ಟು ಇವ್ರನ್ನ ಸರಿಪಡಿಸ್ಬೇಕು, ಇವ್ರ ಆರೋಗ್ಯ ಸರಿ ಹೋಗಬೇಕು, ಇವ್ರನ್ನ ನನ್ನ ತಂದೆ ಚೆನ್ನಾಗಿ ನೋಡ್ಕೋಬೇಕು, ನನ್ನ ತಂದೆ ಆರೋಗ್ಯವಾಗಿರಬೇಕು ಅನ್ನೋ ಮನಸ್ಸು ನಿಮಗಿದ್ದರೆ ಆದಷ್ಟು ಬೇಗ ಇವರು ಮಾಡುವಂಥ ವೃತ್ತಿಧರ್ಮ ಇದೆಯಲ್ಲ, ಸಾಕು, ಇಲ್ಲಿವರೆಗೂ ದುಡಿದಿದ್ದಾರೆ, ಇಲ್ಲಿವರೆಗೂ ದುಡಿದು ನಿಮ್ಮನ್ನು ಸಾಕಿದ್ದಾರೆ, ದೊಡ್ಡವರು ಮಾಡಿದ್ದಾರೆ, ಇನ್ನು ಮುಂದೆ ಇವರಿಗೆ ದುಡಿಮೆಯನ್ನು ನಿಲ್ಲಿಸಿ, ಅಂದರೆ ಈ ಒಂದು ಮಾಡುವ ಕೆಲಸನ ಬಿಟ್ಟು ಬೇರೆ ಮನೆ ಮುಂದೆ ಮಾಡ್ಕೊಳ್ಳುವ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸ ಕೊಟ್ಟು ಅವ್ರನ್ನ ಆರೋಗ್ಯವಾಗಿ ನೋಡ್ಕೊಳ್ಳಿ. ಜೀವನದುದ್ದಕ್ಕೂ ತಂದೆ ಕೈಯಲ್ಲಿ ದುಡಿಸಿ ಅವ್ರು ದುಡ್ದು ಹಾಕೋದ್ರೆ ನಾವು ತಿಂತಾ ಇದ್ದೀವಿ ಅಂದರೆ ಅದು ಭಾಳಷ್ಟು ಕಷ್ಟ. ಅದರಲ್ಲೂ ಅವರ ದುಡಿಮೆ ಅವರ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಆರೋಗ್ಯ ಕೆಡಿಸ್ಕೊಳ್ತಿದ್ದಾರೆ, ಆರೋಗ್ಯದಿಂದ ಸುಸ್ತಾಗ್ತಾರೆ ಅಂದಾಗ ಇನ್ನೂ ಅವ್ರ ಕೈ ದುಡಿಸಿ ನಾವು ತಿನ್ನಬೇಕು ಅಂದರೆ ಮಕ್ಕಳು ಅದು ಸರಿಯಲ್ಲ. ಹಾಗಾಗಿ ನೀವು ಕಾಳಜಿಯಿಂದ ನನಗೆ ಕಾಗದವನ್ನು ಬರ್ತಿದ್ದೀರಿ, ನನ್ನ ಕಡೆಯಿಂದ ನಿಮಗೆ ಹೇಳೋ ಮಾತು ಇಷ್ಟೇ, ಇನ್ನು ನಿಮ್ಮ ತಂದೆನ ಆ ಕೆಲಸದಲ್ಲಿ ಬಿಡಿಸಿ, ಆ ಮನೆ ಮುಂದೆ ಯಾವುದೋ ಸಣ್ಣ ಪುಟ್ಟ ಕೆಲಸ ಆದರೆ ಮಾಡಲಿ, ಇಲ್ಲ ಅಂದರೆ ನೆಮ್ಮದಿಯಾಗಿರಲಿ. ಗಂಜಿ ಕುಡಿದ್ರು ಸಹಿತ ನನ್ನ ಮಗ ದುಡ್ದು ಹಾಕುವಂಥ ಅನ್ನದಲ್ಲಿ ನಾನು ಗಂಜಿ ಕುಡಿದು ಬದುಕ್ತೀನಪ್ಪ ಅಂದರೆ ತಂದೆ ಸಂತೋಷ ಪಡ್ತಾರೆ. ಈತನಿಗೂ ಇನ್ನು 20 ವರ್ಷ ಗುರುಗಳೇ, ಅದನ್ನು ಕೂಡ ಅವರು ಬರೆದಿದ್ದಾರೆ. ಮಂಜುನಾಥ್ ಅನ್ನೋನಿಗೆ 20 ವರ್ಷ. 20 ವರ್ಷ ಆಗಲಿ, 22 ವರ್ಷ ಆಗಲಿ, 18 ವರ್ಷ ಆಗಲಿ, ತಂದೆ ಪರಿಸ್ಥಿತಿ ಈ ಥರ ಆಗ್ತಿದ್ದಾಗ, ತಂದೆ ಮೇಣದ ಬದಿ ಥರ ಕರಗ್ತಿದ್ದಾರೆ ಅಂದಾಗ ಈ ಥರ ವಯಸ್ಸಿನ ತಾರತಮ್ಯದ ಬಗ್ಗೆ ನಾನು ಚಿಂತನೆ ಮಾಡೋಲ್ಲ. ಅವನು ವಿದ್ಯಾಭ್ಯಾಸ ಮಾಡ್ತಿದ್ರು ಸಹಿತ ನಾನು ಹೇಳಿದ್ನಲ್ಲ, ಮೃಷ್ಟಾನ್ನ ತಂದು ಹಾಕಬೇಕಾದಿಲ್ಲ ತಂದೆಗೆ. ಮಗನಾಗಿರ್ತಕ್ಕಂಥವ್ರು ತಂದೆಯ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರ ಆರೋಗ್ಯ ಕೆಡ್ತಿದ್ದಾಗ ಒಂದು ಲೋಟ ಗಂಜಿ ಮಾಡಿಕೊಟ್ಟಪ್ಪ ನಾವೆಲ್ಲ ಇದರಲ್ಲೇ ನೆಮ್ಮದಿಯಾಗಿರೋಣ ಅಂದರೆ ಆ ತಂದೆ ತಾನು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಒಂದು ವಿರಾಮ ಕೊಟ್ಟು ಬೇರೆ ಯಾವುದೋ ಮನೆ ಮುಂದೆ ಸಣ್ಣದಾಗ ಒಂದು ಕೆಲಸ ಮಾಡಿಕೊಂಡು ಯಾವುದಾದ್ರು ದುಡುಕ್ಲಿಕ್ಕೆ 100 ದಾರಿ ಇದೆ, ಒಂದೇ ಕೆಲಸ ಅಂತಲ್ಲ. ಯಾಕೆಂದರೆ ಆರೋಗ್ಯ ಸರಿ ಇರಬೇಕು. ನೋಡಿ, ನಿಮ್ಮ ಈ ವೃತ್ತಿ ಧರ್ಮದಲ್ಲಿ 15 ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು. ನೀವು ಮನೆ ಮುಂದೆ ಸಂಪಾದನೆ ಮಾಡೋದು 300 ರೂಪಾಯಿ ಇರಲಿ. ಬೆಳಗ್ಗೆಯಿಂದ ಪ್ರಾಣವನ್ನು ಲೆಕ್ಕಿಸ್ದಿರ ನೀವು ರಸ್ತೆ ಮೇಲೆ ಓಡಾಡಿ ಆರೋಗ್ಯ ಕೆಡಿಸ್ಕೊಂಡು ಎಲ್ಲ ತೊಗೊಂಡೋಗಿ ಡಾಕ್ಟ್ರ್ ಎದೆ ಮೇಲೆ ಇಡೋ ಬದಲು ನಾವು ಡಾಕ್ಟ್ರ್ ಮೆಡಿಕಲ್ ಕಡಿಮೆ ಮಾಡೋಣ, ಆದಷ್ಟು ಮನೆ ಹತ್ರ ಆರೋಗ್ಯವಾಗಿರೋಣ, ಅಂತಹ ಒಂದು ಆಲೋಚನೆ ಮಾಡೋದು ಬಹಳ ಒಳ್ಳೆಯದು. ಹಾಗಾಗಿಯೂ ನಿಮ್ಮ ಕುಟುಂಬ ಚೆನ್ನಾಗಿರಲಿ. ಏಕೆಂದರೆ ನಿಮ್ಮ ಕಣ್ಣರೇಖೆ ಪ್ರಕಾರ ಅಂಥ ದೊಡ್ಡ ಸಮಸ್ಯೆಗಳಲ್ಲ. ಅಂದರೆ ನಿಮ್ಮ ಕಣ್ಣರೇಖೆ ಚೆನ್ನಾಗಿದೆ, ಮುಂಬರ್ತಕ್ಕಂಥದ್ರಿಂದ ಬೇರೆ ಏನಾದ್ರು ಉದ್ಯೋಗ ಮಾಡಿದ್ರು ಸಹಿತ ಭಾಳ ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸುಬ್ರಹ್ಮಣ್ಯನಿಗೆ ಪ್ರಿಯನಾಗಿರುವಂಥ ನಾಗೇಂದ್ರನ ಇಲ್ಲಿ ಉಪಸ್ಥಿತಿಯಲ್ಲಿ ಅವನ ಸಮ್ಮುಖದಲ್ಲಿ ದೇವೇಂದ್ರ ತಾರಕಾಸುರನ ಸಂಹಾರವಾದ ನಂತರದಲ್ಲಿ ಸುಬ್ರಹ್ಮಣ್ಯನಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡಬೇಕು ಅಂಥೇಳಿ ತನ್ನ ಮಗಳಾಗಿರುವಂತಹ ದೇವಸೇನೆಯನ್ನು ಧಾರೆ ಎರೆದು ಕೊಟ್ಟ ಅಂತ ಈ ದಿನ ಆಶ್ರಮದಲ್ಲಿ ಸ್ವಾಮಿಯವರ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿಕ್ಕೆ ಸಿದ್ಧತೆಯಾಗಿದೆ. ಏನಪ್ಪ ನಾವಿಲ್ಲಿ ಸೇರಿರುವಂಥವ್ರು ಇಷ್ಟೇ ಜನನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಅಲ್ಲ, ಅಥವಾ ನಮ್ಮ ಜೀ ಕನ್ನಡ ವಾಹಿನಿಯ ವೀಕ್ಷಕರ ಅಷ್ಟೇನಾ ಅಂದರೆ ಖಂಡಿತವಾಗಲೂ ಅದಲ್ಲ. ಈ ಕಲ್ಯಾಣವನ್ನು ನೋಡಲಿಕ್ಕೆ ಇಂದ್ರಾದಿ ದೇವತೆಗಳು ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪೂರ್ವದಲ್ಲಿ ಇಂದ್ರ, ಆಗ್ನೇಯದಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಯಮ, ನೈಋತ್ಯದಲ್ಲಿ ನಿರೃತಿಯ ಪರಿವಾರ, ಪಶ್ಚಿಮದಲ್ಲಿ ವರುಣನ ಪರಿವಾರ, ವಾಯುವ್ಯದಲ್ಲಿ ವಾಯುವಿನ ಪರಿವಾರ, ಉತ್ತರದಲ್ಲಿ ಕುಬೇರನ ಪರಿವಾರ, ಈಶಾನ್ಯದಲ್ಲಿ ತ್ರಿಮೂರ್ತಿಗಳು ಸ್ವಾಮಿಯವರ ಕಲ್ಯಾಣವನ್ನು ನೋಡಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೇಳ್ತಾ ಇದ್ದಾರೆ ಏನಂತ ಅಂತ ಹೇಳಿದ್ರೆ, ದೊರಕುನ ಇಟುವಂಟಿ ಸೇವಾ. ಈ ಸೇವೆ ಸಾಮಾನ್ಯವಾಗಿ ದುರ್ಲಭವಾಗಿರುವಂಥ ಸೇವೆ. ಗುರುಗಳ ಅನುಗ್ರಹದಿಂದ ಈ ಸೇವೆ ಎಲ್ರಿಗೂ ಪ್ರಾಪ್ತವಾಗ್ತಾ ಇದೆ. ಸ್ವಾಮಿ 12 ವರ್ಷಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಮುಗಿಸ್ಕೊಂಡು ಕಾಶಿ ಕ್ಷೇತ್ರದ ಕಡೆಗೆ ಹೋಗ್ತೀನಿ ಅಂತ ಹೇಳಿ, ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡ್ತೀನಿ ಅಂತ ಹೇಳಿ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಕಾಶಿ ಕ್ಷೇತ್ರದ ಕಡೆಗೆ ಹೋಗಲಿಕ್ಕೆ ರೆಡಿಯಾಗ್ತಾ ಇದ್ದಾನೆ. ನಮ್ಮ ಗುರುರಾಜ ಶರ್ಮಾ ದಂಪತಿಯವರು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ನೀನು ಬ್ರಹ್ಮಚರ್ಯ ವ್ರತದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಏಕವಸ್ತ್ರದಲ್ಲಿ ಇರಬೇಕು, ಇವೆಲ್ಲ ಕಷ್ಟವಾಗ್ಲಿಕ್ಕೆ ಸಾಧ್ಯವಾಗತ್ತಪ್ಪ. ಪೂರ್ವಜನ್ಮದ ಸಕೃತದಿಂದ ವಲ್ಲಿ ದೇವಸೇನ ಎಂಬ 2 ಹೆಣ್ಣುಮಕ್ಕಳು ನನಗೆ ಹುಟ್ಟಿದ್ದಾರೆ. ಅವ್ರನ್ನ ನಿನಗೆ ಧಾರೆ ಎರೆದು ಕೊಡ್ತೀನಿ. ಅವ್ರ ಮದುವೆ ಆದ ನಂತರದಲ್ಲಿ ನೀನು ಗೃಹಸ್ಥಾಶ್ರಮಕ್ಕೆ ಹೋಗ್ತೀಯ. ಆ ಗೃಹಸ್ಥಾಶ್ರಮದಲ್ಲಿ ನೀನು ಅವ್ರ ಸೇವೆಯನ್ನು ಪಡಿತಾ ಕಾಶಿ ಕ್ಷೇತ್ರಕ್ಕೆ ಹೋಗ್ಮೆಂತೆ. ಈಗ ನೀನು ಇಲ್ಲೇ ಇದ್ದು ವಿವಾಹದ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದಾನೆ. ಸ್ವಾಮಿ ಕೂಡ ಅದನ್ನು ಆಗ್ಬೋದು ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ಅವನ ಪಾದವನ್ನು ತೊಳೆದು ನಾವು ಒಳಗೆ ಕರ್ಕೊಬೇಕು.
ಸ್ವಾಮಿಯ ಶುಭ ವಿವಾಹ ಮಹೋತ್ಸವ ಕಾಲ ಎಲ್ಲರೂ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಕಾಲದ ವಿವಾಹಕ್ಕೂ ಅಂದಿನ ವಿವಾಹಕ್ಕೂ ದೇವತೆಗಳ ವಿವಾಹಕ್ಕೂ ಸಾಕಷ್ಟು ಅಜಗಜಾಂತರ. ಆದರೆ ಪ್ರತಿಯೊಂದು ವಿವಾಹದ ಹಿಂದೆ ಒಂದು ಮೂಲಾರ್ಥವಿದೆ. ಎರಡು ಸಂಬಂಧಗಳನ್ನು ಬೆಸೆತಕ್ಕಂತಹದ್ದು ವಿವಾಹ. ಎರಡು ಮನಸ್ಸುಗಳನ್ನು ಒಂದೆಡೆ ಸೇರಿಸ್ತಕ್ಕಂಥದ್ದು ವಿವಾಹ. ಎರಡು ಕುಟುಂಬಗಳಲ್ಲಿ ಸುಂದರವಾದಂಥ ಅನ್ಯೋನ್ಯವಾದಂಥ ಆನಂದಮಯವಾಗಿರ್ತಕ್ಕಂಥ ಆ ಪರಿವಾರವನ್ನು ವೃದ್ಧಿಸ್ತಕ್ಕಂಥದ್ದು, ಹಾಗೆ ವಂಶವನ್ನು ಉದ್ಧಾರ ಮಾಡತಕ್ಕಂಥದ್ದು ವಿವಾಹದ ಮೂಲಾರ್ಥ. ಇಂಥ ವಿವಾಹದಲ್ಲಿ ಪುರುಷನಾದಂಥ ಸುಬ್ರಹ್ಮಣ್ಯೇಶ್ವರನ ಎಂಬತಕ್ಕಂಥ ವರನಿಗೆ ವಲ್ಲಿ ಮತ್ತು ದೇವಸೇನ ಎಂಬತಕ್ಕಂಥ ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡುವಂಥ ಕಾಲ. ಈ ಶುಭಗಳಿಗೆಯಲ್ಲಿ ಸ್ವಾಮಿಯನ್ನು ವಿಶೇಷವಾಗಿ ಹಾಡಿ ಕೊಂಡಾಡ್ತಕ್ಕಂಥದ್ದು. ಸ್ವಾಮಿ ಕಾಶಿಯಾತ್ರೆ ಪ್ರವಾಸ. ಅಂದಿನ ವಿವಾಹಕ್ಕೂ ಇಂದಿನ ವಿವಾಹಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ದೇವಾನುದೇವತೆಗಳಿಗೂ ಸಹಿತ ವಿವಾಹವನ್ನು ಮಾಡಿ ವಿವಾಹದ ಮೂಲಾರ್ಥವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಹೆಣ್ಣೆತ್ತವರ ಕಷ್ಟ ಏನು ಎಂಬತಕ್ಕಂಥದ್ದನ್ನು ವರನ ಕಡೆಯವರು ಅರ್ಥ ಮಾಡ್ಕೋಬೇಕು. ಹಾಗೆ ವರನೆತ್ತದಂದರೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ನಂತರ ಆ ಕುಟುಂಬಕ್ಕೆ ಬಂದು ಸೇರ್ತಕ್ಕಂಥ ಹೆಣ್ಣು ಅವಳು ಹೇಗಿರಬೇಕು, ಅವಳ ಜೀವನ ಏನು, ಎಲ್ಲರನ್ನೂ ತೊರೆದು ಬರ್ತಕ್ಕಂಥ ಹೆಣ್ಣು ನಾವು ಹೇಗೆ ನೋಡ್ಕೋಬೇಕು ಎಂಬತಕ್ಕಂಥದ್ರ ಅರಿವು ಅವ್ರಿಗೂ ಇರಬೇಕು. ಅಂದರೆ ಎರಡು ಜೋಡಿಗಳು ಜೊತೆಗೆ ಈ ಜೋಡೆತ್ತು ಎಂಬತಕ್ಕಂಥದ್ದು ಸುಂದರವಾದಂತಹ ಬದುಕು ಕಾಣುವಂಥದ್ದು. ವಧುವರರ ಮನಸ್ಸು ನೆಮ್ಮದಿಯುತವಾಗಿದ್ದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ನೆಮ್ಮದಿಯಾಗಿರ್ತಾರೆ. ಅಂಥ ಒಂದು ಪರಿಕಲ್ಪನೆ ಈ ಒಂದು ವಿವಾಹ ಮಹೋತ್ಸವದಲ್ಲಿ ಸಾಕಷ್ಟು ಮೂಲಾರ್ಥಗಳಿದೆ. ದೇವರಿಗೂ ಸಹಿತ ಕಲ್ಯಾಣೋತ್ಸವ ನಡೀತಾ ಇದೆ. ದೇವರಿಗೆ ಕಲ್ಯಾಣೋತ್ಸವ ನಡೆಯುವ ಕಾಲ ಪರಮೇಶ್ವರ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಸುಪುತ್ರನಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ನಾನು ಕಾಶಿಗೆ ಹೋಗಿ ನಮ್ಮಪ್ಪನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ವಿವಾಹವನ್ನು ಈ ಒಂದು ಕಲ್ಯಾಣೋತ್ಸವದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಗುರುರಾಜ್ ಶರ್ಮಾರವರು ಹೇಳ್ತಿದ್ದಾರೆ, ಸ್ವಾಮಿ ನೀನೊಬ್ಬನ ಹೊರಟ್ರೆ ಸಾಲದು, ನಿನಗೆ ಆನಂದ್ ಗುರುಜಿಯವರ ಕುಟುಂಬದಿಂದ ವಲ್ಲಿ ಮತ್ತು ದೇವಸೇನ ಎಂಬತಕ್ಕಂಥ ಇಬ್ಬರು ಕನ್ಯೆಯರನ್ನು ಕೊಟ್ಟು ನಾನು ವಿವಾಹಕ್ಕೆ ವ್ಯವಸ್ಥೆ ಮಾಡ್ತೀನಿ. ಜೊತೆಗೆ ಹೊರಡಬೇಕಾದ್ರೆ ಇಬ್ಬರ ಪತ್ನಿಯರೊಂದಿಗೆ ನೆಮ್ಮದಿಯುತವಾಗಿ ಹೊರಡು. ಅದರಲ್ಲೂ ಕಾಶಿ ಎಂಬತಕ್ಕಂಥ ಮಹಾನಗರದಲ್ಲಿ ಹರಿದು ವಿಶೇಷವಾಗಿ ಹರಿತಿರ್ತಕ್ಕಂಥ ಗಂಗಾಜಲದ ದರ್ಶನವನ್ನು ಮಾಡಿ, ಗಂಗಾ ದರ್ಶನ ತುಂಗೆಯ ಪಾನ, ಗಂಗಾ ದರ್ಶನ ತುಂಗಾ ಪಾನ ಅಂತ ಹೇಳಿದ್ದಾರೆ. ಗಂಗೆಯನ್ನು ದರ್ಶನ ಮಾಡು, ಜೊತೆಗೆ ಕಾಶಿಯಲ್ಲಿರ್ತಕ್ಕಂಥ ವಿಶ್ವೇಶ್ವರ ನಿನ್ನ ಜನ್ಮದಾತರನ್ನು ದರ್ಶನ ಮಾಡು ಅಂತ ಗುರುರಾಜ್ ಶರ್ಮ ಅವರು ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಪರಿಕಲ್ಪನೆ. ಆದರೂ ಅರ್ಥ ಮಾಡ್ಕೋಬೇಕಾದಂಥದ್ದೇ. ಹೆಣ್ಣೆತ್ತಿರ್ತಕ್ಕಂಥವರು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ಒಂದು ವರನ ನಿಶ್ಚಯ ಮಾಡಿ ಆ ವರನಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟು ಆ ಕನ್ಯಾದಾನದ ಫಲವನ್ನು ಪಡಿಬೇಕು ಎಂಬತಕ್ಕಂತಹ ನಿರೀಕ್ಷೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಒಂದು ಕಡೆ ಆದರೆ, ಆ ಕುಟುಂಬಕ್ಕೆ ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕಾಗಿ ಬರ್ತಿರ್ತಕ್ಕಂಥ ಹೆಣ್ಣು ಮಗಳು ಬರ್ತಾಳೆ ಅಂತ ಆ ಸಡಗರ ಸಂಭ್ರಮದಿಂದ ವರನ ಕಡೆಯಲ್ಲಿರ್ತಕ್ಕಂಥ ಅವರ ಪರಿಕಲ್ಪನೆ ಎರಡೂ ಅತ್ಯದ್ಭುತವಾಗಿರ್ತಕ್ಕಂಥದ್ದೇ. ಇಲ್ಲಿ ಹುಟ್ಟತಕ್ಕಂಥ ಹೆಣ್ಣು ಇನ್ನೊಂದು ಮನೆ ಸೇರಿ ಅವರ ಮನೆಯನ್ನು ವಂಶೋದ್ಧಾರವನ್ನು ಮಾಡಬೇಕು. ಆ ಮನೆಯ ವಂಶವನ್ನು ಉದ್ಧಾರಿಸಬೇಕು. ಆ ಮನೆಯಲ್ಲಿ ವಂಶವನ್ನು ಬೆಳೆಸ್ಕೊಂಡು ಮುಂದೆ ನಡಿಬೇಕು. ಹಾಗೆ ಈ ಮನೆಯಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಗಂಡು ಇದೇ ಕುಟುಂಬಕ್ಕೆ ತನ್ನ ಅತ್ತೆ ಮಾವನ್ನು ಸಹಿತ ಹೆಣ್ಣು ಕೊಟ್ಟಂತಹ ಮಾವ ಕಣ್ಣು ಕೊಟ್ಟಂಥ ದೇವರು ಎಂಬತಕ್ಕಂಥ ಚಿಂತನೆ ಆ ಪರಿಕಲ್ಪನೆಯಲ್ಲಿರಬೇಕು. ನೋಡಿ, ಅತ್ತೆ ಮಾವ ತಂದೆ ತಾಯಿ ಇವರಿಬ್ಬರನ್ನೂ ಸಹಿತ ಕಾಲಕ್ಕೂ ಸಹಿತ ಯಾವತ್ತಿಗೂ ಈ ಪರಿವಾರ ಮರೆಯುವಂಥದ್ದಲ್ಲ. ಅದನ್ನೇ ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರರು ಸಹಿತ ಅದನ್ನೇ ಮಾಡಿ ಸದಾಕಾಲ ಪಿತೃವಾಕ್ಯ ಪರಿಪಾಲಕನಾಗಿ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಅಂದು ಪಾರ್ವತಿಗೆ ಹೇಳ್ತಾನೆ, ಅಮ್ಮ ನನಗೆ ನಿಂತರ ಒಂದು ಒಳ್ಳೆ ವಧುವನ್ನು ಬೇಕು ಅಂತ ಹೇಳ್ತಾನೆ. ವಯಸ್ಕರನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರನಿಗೆ ವಿವಾಹವನ್ನು ಮಾಡಬೇಕು ಅಂತ ತಾಯಿ ಪಾರ್ವತಿ ಕೇಳಿದಾಗ, ಅಮ್ಮ ನಿನ್ನಂಥ ರೂಪಲಾವಣ್ಯವಾದಂಥ ನಿನ್ನಂಥ ಸುಂದರವಾದಂಥ ಒಂದು ಹೆಣ್ಣು ನನಗಿರದೆ ಸಾಕು ಅಂತ ಹೇಳ್ತಾನೆ. ಆಗ ಹೇಳ್ತಾಳೆ, ನೀನು ನನ್ನಂತಹ ಒಂದು ನನ್ನಂತಹ ವಧು ಬೇಕು ಅಂತ, ನನ್ನಂಥ ಒಂದು ಹೆಣ್ಣು ಬೇಕು ಅಂತ ನೀನು ಅಪೇಕ್ಷೆ ಪಟ್ಟಲ್ಲ. ಹಾಗಾಗಿ ಈಗ ನೀನು ನನ್ನಂಥ ಒಂದು ಹೆಣ್ಣನ್ನು ನೀನು ಕೊಡೋದಾದರೆ ನನ್ನ ಎದೆ ಹಾಲು ಕುಡಿದಿರ್ತಕ್ಕಂಥ ಹಾಲನ್ನು ನೀನು ಕಕ್ಕಬೇಕು ಅಂತ ಹೇಳ್ತಾಳೆ. ಯಾಕೆಂದರೆ ಎಷ್ಟೇ ಆದರೂ ಹೋಲಿಕೆ ಮಾಡುವಾಗ ತಾಯಿ ಯಾರು, ತಂಗಿ ಯಾರು, ಅಮ್ಮ ಯಾರು, ಯಾರ್ಯಾರ ಸ್ಥಾನಮಾನ ಏನೇನು ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಅಂದು ಚಿಕ್ಕ ತಪ್ಪು ಅದಾದ ನಂತರ ಅದರ ಶಿಕ್ಷೆ ತಾಯಿ ಮಕ್ಕಳು ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳೋದಿಲ್ಲ. ಇದೆಲ್ಲ ಒಂದೊಂದು ಕಾಲದಲ್ಲಿ ನಡೆದಂತಹ ಪರಿಕಲ್ಪನೆಗಳು. ಇವತ್ತಿಗೂ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದೆ. ಪ್ರತಿಯೊಬ್ಬರ ಲಲಾಟದಲ್ಲೂ ಹಚ್ಚುವಂಥ ಭಸ್ಮ
ಆ ಭಸ್ಮವನ್ನೇ ಸ್ವಾಮಿ ವಲ್ಲಿ ದೇವಸ್ಥಾನ ಅಂದರೆ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ತಂದು ಎಲ್ಲವನ್ನು ಸಹಿತ ತನ್ನ ಮಾತೃವಿನ ಎದೆ ಹಾಲು ಏನು ಕುಡಿದಿದ್ದೋ ಆ ಹಾಲನ್ನು ಕೋಪವಾಗಿ ಎಲ್ಲವನ್ನೂ ಕಕ್ಕಿರ್ತಕ್ಕಂಥದ್ದು ಅಂತ ಇವತ್ತಿಗೂ ಸಂಡೂರಲ್ಲಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಸಂಡೂರಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅಂದು ಎಲ್ಲ ಹಾಲನ್ನೂ ಕಕ್ಕಿರ್ತಕ್ಕಂಥ ಪರಿಕಲ್ಪನೆ ಇಂದಿಗೂ ಇದೆ. ಇವತ್ತಿಗೂ ಸಂಡೂರಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿ ಸಿಗುವಂತಹ ಆ ಭಸ್ಮ ಪ್ರತಿಯೊಬ್ಬರ ಲಾಟದಲ್ಲೂ ವಿಜೃಂಭಣೆಯಾಗಿ ರಾರಾಜಿಸುತ್ತೆ. ನೋಡಿ, ದೇವಾನುದೇವತೆಗಳ ಕಾಲದಿಂದಲೂ ಒಂದೊಂದು ಪರಿಕಲ್ಪನೆ ಇರ್ತಕ್ಕಂಥದ್ದು. ಇರಲಿ, ಸಮಯ ಮೀರ್ತಾ ಮುಂದಕ್ಕೆ ಹೋಗುತ್ತೆ. ಸ್ವಾಮಿ ಕಾತುರತೆಯಿಂದ ಕಾಯ್ತಾ ಇದ್ದಾನೆ. ಅದರಲ್ಲೂ ಗುರುರಾಜ್ ಶರ್ಮಾ ದಂಪತಿಗಳು ಇಬ್ಬರು ಸಹಿತ ಸ್ವಾಮಿಯ ಪಾದವನ್ನು ತೊಳೆದು ಸ್ವಾಮಿಯನ್ನು ಮಹರ್ಷಿ ಮಂದಿರದಲ್ಲಿ ನಿಲ್ಲಿಸಿದ್ದಾರೆ. ಆನಂದ್ ಗುರುಜಿಯವರು ವಲ್ಲಿ ದೇವಸೇನ ಎಂಬತಕ್ಕಂಥ ಇಬ್ಬರ ಕನ್ಯೆಯನ್ನು ಕರೆತಂದು ನಿನಗೆ ವಿವಾಹ ಮಾಡ್ತಾರೆ ಅಂತ. ಇನ್ನು ಸಮಯ ಮುಂದೆ ಹೋಗೋದು ಬೇಡ. ತಾವೆಲ್ಲ ವೀಕ್ಷಕ ಬಂಧುಗಳು ತಾವೆಲ್ಲ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಕಲ್ಯಾಣೋತ್ಸವದ ಈ ಶುಭಗಳಿಗೆಯಲ್ಲಿ ವಲ್ಲಿ ದೇವಸೇನನ್ನು ಕರ್ಕೊಂಡು ಬರುವಂತಹ ಕಾಲ. ಮಂಗಳವಾದ್ಯದಲ್ಲಿ ಕೀರ್ತನೆಗಳು, ಜೊತೆಗೆ ವೇದ ಪಂಡಿತರ ವಿಶೇಷವಾಗಿರ್ತಕ್ಕಂಥ ವೇದ ಮಂತ್ರಗಳು ಇದೆಲ್ಲವೂ ಕೇಳಲಿಕ್ಕೆ ನೋಡಲಿಕ್ಕೆ ಈ ಸುಂದರವಾದಂಥ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರ ಜೀವನವೂ ಸಹಿತ ಪಾವನವಾಗಲಿ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಘಾಟಿ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹ, ಕುಮಾರಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಗೋವಿಂದ ಗೋವಿಂದ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನೇ ಹೇಳ್ತಾರೆ. ಮಹಾಸಂಕಲ್ಪ ಅಂತ ಹೇಳಿದರೆ ನಾವೊಂದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಂಥ ಸಂದರ್ಭ, ಇಂಥ ಸ್ಥಳ, ಇಂಥವರ ಸಮ್ಮುಖದಲ್ಲಿ ಅಂತ ಹೇಳ್ತೀವಿ. ಮಹಾಸಂಕಲ್ಪ ಅಂತ ಹೇಳಿದ್ರೆ ನಮ್ಮ ಕೆಳಗೆ ಎಷ್ಟು ಲೋಕಗಳಿದೆ, ಮೇಲೆ ಎಷ್ಟು ಲೋಕಗಳಿದೆ, ಭೂಮಂಡಲ ಯಾವ ರೀತಿ ಇದೆ, ಭೂಮಂಡಲದಲ್ಲಿ ಎಷ್ಟು ಖಂಡಗಳಿದೆ, ಎಷ್ಟು ದ್ವೀಪಗಳಿದೆ, ಆ ದ್ವೀಪದಲ್ಲಿ ನಾವು ಎಲ್ಲಿದ್ದೀವಿ, ಈ ಸ್ಥಳವನ್ನು ಎಂತೆಂಥ ಮಹನೀಯರು ಆಳಿದ್ದಾರೆ, ಎಂತೆಂಥ ಪುಣ್ಯತಮವಾಗಿರುವಂಥ ಪುಣ್ಯ ನದಿಗಳು ಹರಿದಿದೆ, ಎಂತೆಂಥ ದೇವಾದಿ ದೇವತೆಗಳು ನೆಲೆಸಿದ್ದಾರೆ, ಅವರೆಲ್ಲರ ಸ್ಮರಣೆಯನ್ನು ಮಾಡ್ತಾ ನಾವು ಯಾವ ಯುಗದಲ್ಲಿದ್ದೀವಿ, ಕಲಿಯುಗದಲ್ಲಿದ್ದೀವಿ. ಕಲಿಯುಗದ ಆಯುಷ್ ಪ್ರಮಾಣ ಎಷ್ಟು? 4,32,000 ವರ್ಷ. ಹಿಂದೆ ಇದ್ದಂಥ ಯುಗ ಯಾವುದು? ದ್ವಾಪರ ಯುಗ. ದ್ವಾಪರ ಯುಗದ ಆಯುಷ್ ಪ್ರಮಾಣ 8,64,000 ವರ್ಷ. ಅದರ ಹಿಂದೆ ಇದ್ದಂಥ ಯುಗ ತ್ರೇತಾಯುಗ. ತ್ರೇತಾಯುಗದ ಆಯುಷ್ ಪ್ರಮಾಣ 12,96,000 ವರ್ಷ. ಅದ್ರ ಹಿಂದೆ ಇದ್ದಂಥ ಯುಗ ಕೃತಯುಗ.
ಕೃತಯುಗದ ಆಯುಃ ಪ್ರಮಾಣ 17,28,000 ವರ್ಷ. ನಾವಿರುವಂಥ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ 28ನೇ ಕಲಿಯುಗದಲ್ಲಿ ನಾವಿದ್ದೀವಿ. ಒಂದು ಮನ್ವಂತರಕ್ಕೆ 4 ಮಹಾಯುಗಗಳು ಆದರೆ ಆ ರೀತಿ 71 ಆವರ್ತಿ ಆದರೆ ಒಂದು ಮನ್ವಂತರದ ಆಯುಸ್ಸು. ಅಂಥದ್ರಲ್ಲಿ ಇಂಥ 28ನೇ ಕಲಿಯುಗದಲ್ಲಿ 5,000ನೇ ಕಲಿಯುಗ ಶುರುವಾಗಿ 5,000 ವರ್ಷಗಳಾಗಿದೆ. ಇಂಥ ಪುಣ್ಯತಮವಾಗಿರುವಂಥ ಸಂದರ್ಭದಲ್ಲಿ ದೇವ ಋಷಿ ಪಿತೃ, ದೇವಋಣ, ಪಿತೃಋಣ, ಋಷಿಋಣ ತೀರ್ಲಿಕ್ಕೋಸ್ಕರ, ವಿಶೇಷವಾಗಿ ಪಿತೃಋಣ ತೀರ್ಲಿಕ್ಕೋಸ್ಕರ ಕನ್ಯಾದಾನವನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಒಂದೇ ಒಂದು ಕನ್ಯಾದಾನವನ್ನು ಮಾಡೋದ್ರಿಂದ ದಶಪೂರ್ವೇಶಾಂ ದಶಾಪರೇಶಾಂ, 10 ಹಿಂದಿನ ತಲೆ 10 ಮುಂದಿನ ತಲೆ, ಮಯಾ ಸಹ ನಾವು ಸೇರಿದ್ರೆ 21 ತಲೆಗಳು ಪ್ರಾರಬ್ಧಾನುಸಾರವಾಗಿ ಮಾಡಿರುವಂಥ ಕರ್ಮಗಳಿಂದ ನರಕದಲ್ಲಿದ್ದರೂ ಕೂಡ ಒಂದೇ ಒಂದು ಕನ್ಯಾದಾನವನ್ನು ಆ ವಂಶದಲ್ಲಿ ಮಾಡೋದ್ರಿಂದ ಆ 21 ತಲೆಗಳು ಕೂಡ ನರಕದಿಂದ ವಿಮುಕ್ತಿ ಹೊಂದಿ ಶಾಶ್ವತವಾಗಿರುವಂಥ ಬ್ರಹ್ಮಲೋಕ ಸಿಗತ್ತೆ. ಅಗ್ನಿಷ್ಟೋಮ, ಅತಿರಾತ್ರ, ವಾಜಪೇಯ, ಪೌಂಡರೀಕ ಈ ಯಾಗಗಳು ಮಾಡೋದೇ ದುರ್ಲಭ, ಹೆಸರು ಕೇಳೋದು ಕೂಡ ಕಷ್ಟ. ಇಂಥ ಯಾಗಗಳು 100 ಯಾಗ ಮಾಡಿದರೆ ಎಷ್ಟು ಪುಣ್ಯದ ಫಲ ಬರುತ್ತೆ? ಅಂಥ ಪುಣ್ಯದ ಫಲವನ್ನು ಒಂದೇ ಒಂದು ಕನ್ಯಾದಾನದಿಂದ ನೆರವೇರುತ್ತೆ ಅಂತ ಸ್ಮರಣೆಯನ್ನು ಮಾಡ್ತಾ ಕನ್ಯಾದಾನವನ್ನು ಮಾಡುವಂಥ ಕೆಲಸ. ಆರು ಮುಖದ ಶಿಶುವು
ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಪ್ರತಿಯೊಬ್ಬರೂ ತೀರ್ಥ ಪ್ರಸಾದ ಜೊತೆಗೆ ಮಹಾಪ್ರಸಾದ ಕಲ್ಯಾಣಕ್ಕೆ ಬಂದು ಮದುವೆ ಮನೆಗೆ ಬಂದು ಯಾರೂ ಉಪವಾಸ ಹೋಗಬಾರ್ದು. ಮದುವೆ ಮನೆಗೆ ಬಂದು ಸುಮ್ಮನೆ ಏನೋ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಕ್ಕಂಥದ್ದಲ್ಲ. ಸ್ವಾಮಿಯ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಈ ಸುಂದರವಾದಂಥ ರೀತಿ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನಡೆದಂತಹ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ಹಾಗೆ ಸ್ವಾಮಿಯ ಮಹಾಪ್ರಸಾದವನ್ನು ನಾವೆಲ್ಲರೂ ಸಹಿತ ಸ್ವೀಕರಿಸೋಣ.
ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿ ಸಾನ್ನಿಧ್ಯ, ಲಕ್ಷ್ಮೀ ವೆಂಕಟೇಶ್ವರರ ನನ್ನ ಮನೆ ದೇವರಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯ ನನ್ನ ಆರಾಧ್ಯ ದೇವತೆಯಾದಂಥ ಈ ಕ್ಷೇತ್ರದಲ್ಲಿ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ಬಹಳ ಅದ್ಧೂರಿಯುತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಇವತ್ತು ನೋಡಿದ್ದೇ ಒಂದು ಮಹಾಭಾಗ್ಯ. ಈ ಅದ್ಭುತವಾದಂಥ ಪರ್ವಕಾಲ, ಶುಭ ಸಂಧ್ಯಾಕಾಲ, ಇಂತಹ ಶುಭ ಮುಹೂರ್ತದಲ್ಲಿ ತಾವೆಲ್ಲರೂ ಸಹಿತ ಎಷ್ಟು ಅದ್ಭುತವಾದಂತಹ ಕಾಲ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಸಾವಧಾನ ಚಿತ್ತರಾಗಿ ಸಮಾಧಾನದಿಂದ ತಾವೆಲ್ಲರೂ ಕೂತು ಈ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿದ್ದೀರಿ. ಈ ಕಲ್ಯಾಣೋತ್ಸವದ ಶುಭಗಳಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆ ಸಿದ್ಧಿಯಾಗಲಿ. ಯಾರ್ಯಾರ ವಾಸ್ತುಗೃಹದಲ್ಲಿ ವಿವಾಹ ಆಗಿಲ್ಲ, ಯಾರ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ, ಯಾರ ವಾಸ್ತುಗೃಹದಲ್ಲಿ ಪುರುಷರು ಅಂದರೆ ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ, ಅಥವಾ ಗಂಡು ಮಕ್ಕಳಿಗೆ ಮದುವೆ ಆಗಿ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳು ಮದುವೆ ಆಗದಿರೋ ಸಾಕಷ್ಟು ಸಂಕಷ್ಟಗಳಲ್ಲಿರ್ತಕ್ಕಂಥವ್ರು, ನಿಮ್ಮೆಲ್ಲರ ಕಷ್ಟ ಬೇಗ ದೂರ ಆಗಿ ಆದಷ್ಟು ಬೇಗ ನಿಮ್ಮ ಮನೆಗಳಲ್ಲೂ ಒಂದು ಮಂಗಳಕಾರಿ ಆಗುವಂಥದ್ದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜಗತ್ತಿಗೆ ಕಲ್ಯಾಣವನ್ನು ಒದಗಿಸ್ತಕ್ಕಂಥ, ಕಲ್ಯಾಣದಲ್ಲಿ ನಿತ್ಯವೂ ಸಹಿತ ಅಸನ್ಮುಖಿತನದಿಂದಿದ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ರಾಹುಕೇತುಗಳ ದೃಷ್ಟಿದೋಷ ದೂರವಾಗಿ ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ಘಾಟಿ ಕ್ಷೇತ್ರದ ಅಲ್ಲಿನ ಅರ್ಚಕ ವೃಂದ ಎಲ್ಲರೂ ಸಹಿತ ಆಗಮಿಸಿ ಪ್ರತಿಯೊಬ್ಬರೂ ಸಹಿತ ಭಾಳ ಆಗಮಶಾಸ್ತ್ರ ಪ್ರಕಾರ ಅರ್ಥಗರ್ಭಿತವಾದಂತಹ ಕಲ್ಯಾಣೋತ್ಸವದ ಒಂದಷ್ಟು ನೀತಿ ನಿಯಮಗಳನ್ನು ಆಗಮಶಾಸ್ತ್ರ ಪ್ರಕಾರ ಇರ್ತಕ್ಕಂಥ ವಿಚಾರಗಳನ್ನು ಉಣಬಡಿಸಿ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಿದ್ದಾರೆ. ಕೇಳುವ ಕಿವಿಗಳಿಗೂ ನೋಡುವ ಕಣ್ಗಳಿಗೂ ಜೊತೆಗೆ ನಿಮ್ಮ ಮನಸ್ಸಿನ ಏಕಾಗ್ರತೆಗೂ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಉಂಟಾಗಲಿ. ಸುಬ್ರಹ್ಮಣ್ಯೇಶ್ವರ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ.